ದೇವ್ರು ನಿಮಗೆ ಸುಮುಖನಾಗ್ತಾ ಇದ್ದಾನೆ, ಸಂತೋಷ ಪಡ್ರಿ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್. ದೇವರನ್ನು ಚಿಂತನೆ ಮಾಡುವಾಗ ಜಗತ್ತಿನ ಮೂಲಕವೇ ಚಿಂತಿಸಬೇಕು. ನಮ್ಮ ಸುತ್ತಮುತ್ತ ಇರೋದೇ ಅದಾದ್ದರಿಂದ ಅದರಾಚೆಗೆ ದೇವರನ್ನು ನಮಗೆ ಚಿಂತಿಸಲಿಕ್ಕೆ ಆಗೋಲ್ಲ. ಹಾಗೆ ಚಿಂತನೆ ಮಾಡುವಾಗ ಏನು ಮಾಡಬೇಕು? ದೇವರನ್ನು ಚಿಂತನೆ ಮಾಡುವಾಗ ಜಗತ್ತಿನ 3 ಅವಸ್ಥೆಗಳನ್ನು ಚಿಂತನೆ ಮಾಡಬೇಕು. ಒಂದು, ಈ ಜಗತ್ತು ಹುಟ್ಟುವ ಬಗೆ, ಸೃಷ್ಟಿಯಾಗುವ ಬಗೆ. ಪಿಂಡಾಂಡದಲ್ಲಿ ಯಾವ ರೀತಿಯ ಸೃಷ್ಟಿ ಇದೆಯೋ ಆ ರೀತಿಯ ಸೃಷ್ಟಿ ಬ್ರಹ್ಮಾಂಡದಲ್ಲಿದೆ ಅಂತ ಅನಿವಾರ್ಯವಾಗಿ ಚಿಂತನೆ ಮಾಡಬೇಕು. ಈ ವಿಜ್ಞಾನವನ್ನು ನಂಬಲಿಕ್ಕೆ ಆಗೋಲ್ಲ. ಕಾರಣ, ವಿಜ್ಞಾನ ಮತ್ತು ವಿಜ್ಞಾನದಿಂದಲೇ ಡಿಸ್ಪ್ರೂವ್ ಆಗೇ ಆಗತ್ತೆ ಅಂತ ಹೇಳಿ ಖಾತ್ರಿ ಇದೆ. ಆದ್ದರಿಂದ ಇನ್ನು ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳ ನಡುವೆ ಸಾದೃಶ್ಯವನ್ನು ನೋಡ್ತಾ 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 ಇದು ಪಿಂಡಾಂಡದಂತೆಯೇ ಬ್ರಹ್ಮಾಂಡವೂ ಕೂಡ ಇದೆ. ಯಾವ ರೀತಿ ಹುಟ್ಟಿದ ಮಗು ತಂದೆ ತಾಯಿಗಳಿಂದ ಭಾಷೆಯನ್ನು ಕಲಿತದೋ ಆ ಭಾಷೆಯ ಅರಿವಿನಲ್ಲಿ ಕ್ರಮೇಣ ಬೆಳವಣಿಗೆ ಯಾವ ರೀತಿ ಇದೆಯೋ ಅದೇ ರೀತಿ ಬ್ರಹ್ಮಾಂಡವೂ ಕೂಡ ಭಾಷೆಯನ್ನು ದೇವರಿಂದ, ಬ್ರಹ್ಮನಿಂದ, ಜಗದ ತಾಯಿ ಸರಸ್ವತಿಯಿಂದ ಕಲಿತು ಕ್ರಮೇಣ ಭಾಷೆಯ ವಿಕಾಸ ಅಥವಾ ಏರಿಳಿತಗಳನ್ನು ತಿಳಿದಿದೆ. ಈ ರೀತಿ ಚಿಂತನೆ ಮಾಡ್ತಾ ಆದಿ ಅಂತ್ಯ ಮತ್ತು ಮಧ್ಯದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಹೀಗೇ ಚಿಂತನೆ ಮಾಡಬೇಕು. ಆ ಚಿಂತನೆಯನ್ನು ಕೊಡುವಂಥದ್ದು ವೇದಾಂತ. ಇದನ್ನು ನಾವು ನೋಡಿದ್ದೆವು. ಇದರಲ್ಲಿ ಒಂದು ಮಾತು ಇದೆ, ಅದೇ 20ನೆಯ ಶ್ಲೋಕದಲ್ಲಿ ಇರುವಂಥದ್ದು. ವಿಜ್ಞಾನಮೇತತ್ ತ್ರಿಪದಸ್ಥಮಂಗ ಗುಣತ್ರಯಂ ಕಾರಣ ಕಾರ್ಯಕರ್ತೃ ಸಮನ್ವಯೇನ ವ್ಯತಿರೇಕತಶ್ಚ ಏನೈವ ತುರ್ಯೇಣ ತದೇವ ಸತ್ಯಂ ಅಂತ. ಈ ವಿಜ್ಞಾನ ಅನ್ನೋದು ತ್ರಿಪದಸ್ಥಂ, ಜ್ಞಾನಸ್ವರೂಪಿಯಾದ ಭಗವಂತ ತ್ರಿಪದಸ್ಥಂ, 3 ಕಾಲದಲ್ಲಿ ಇರ್ತಾನೆ, 3 ಮಾಡ್ತಾನೆ, 3ರ ಸ್ಥಾನದಲ್ಲಿ ಇರ್ತಾನೆ. ಸೃಷ್ಟಿಸ್ಥಾನ, ಸ್ಥಿತಿಸ್ಥಾನ, ಲಯಸ್ಥಾನ. ಏತತ್ ವಿಜ್ಞಾನಂ, ಈ ಪರಮಾತ್ಮ 3 ಅಂತ ಏನೇನಿದೆ ಎಲ್ಲವೂ ಕೂಡ ಜ್ಞಾನರೂಪಿಯಾಗಿ ಪರಮಾತ್ಮ ತ್ರಿಪದಸ್ಥಂ 3 ಅವಸ್ಥೆಯಲ್ಲಿ ಇರ್ತಾನೆ, 3 ಸ್ಥಾನದಲ್ಲಿ ಇರ್ತಾನೆ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅಲ್ಲಿಯೂ ಇರ್ತಾನೆ. ಭೂತ, ಭವಿಷ್ಯತ್, ವರ್ತಮಾನ ಅಲ್ಲಿಯೂ ಇರ್ತಾನೆ. ಉತ್ತಮ, ಅಧಮ, ಮಧ್ಯಮ ಅಲ್ಲಿಯೂ ಇರ್ತಾನೆ.
ಋಕ್, ಯಜುರ್ವೇದ, ಸಾಮ ಅಲ್ಲಿಯೂ ಇರ್ತಾನೆ. ಎಲ್ಲ ಕಡೆ ಇದ್ದೂ ಕೂಡ ಪ್ರತ್ಯೇಕವಾಗಿ ಯಾಕಿರ್ತಾನೆ ಅಂದರೆ ವಿಜ್ಞಾನ, ವಿಶಿಷ್ಟವಾದ ಜ್ಞಾನವೇ ಅವನಾಗಿದ್ದಾನೆ, ಅರಿವೇ ಮೈವೆತ್ತು ಬಂದವನಾಗಿದ್ದಾನೆ. ಅಂಗಾ ಅಂತ ಹೇಳಿ ವಿದುರನನ್ನು, ಅದು ಉದ್ಧವನನ್ನು ಕರೆಯೋದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅಪ್ಪಿ ಅಂತ ಕರೆದ ಹಾಗೆ. ಪ್ರೀತಿಯಿಂದ ಸಂಬೋಧನೆ ಮಾಡಬೇಕಾದ್ರೆ ಅಂಗ ಅಂತ ಕರೀತಾರೆ. ದೇವರು ತನ್ನ ರಹಸ್ಯವನ್ನು ಹೇಳ್ತಾ ಅಂಗ ಅಂತ ಕರೆದಿದ್ದಾನೆ. ಅದರಿಂದಾಗಿ ಅರ್ಜುನನಿಗೆ ಹೇಳಿದ ಹಾಗೆ ನಿನ್ನ ಮೇಲೆ ಬಹಳ ಪ್ರೀತಿ ಇದೆಯಪ್ಪ, ಅದರಿಂದಾಗಿ ನಿನಗೆ ಹೇಳ್ತಾ ಇದ್ದೇನೆ ಎನ್ನುವ ಧ್ವನಿ ಇದೆ. ಗುಣತ್ರಯಂ ಕಾರ್ಯಕಾರಣಕರ್ತೃ. ಇನ್ನು ಅವನ ಇಚ್ಛೆಯಿಂದ ಗುಣತ್ರಯಂ, ಸತ್ವಗುಣ, ರಜೋಗುಣ, ತಮೋಗುಣ ಅಂತನ್ನೋದು ಕಾರಣ ಕಾರ್ಯ ಕರ್ತೃವಾಗಿ ಇದೆ. ಕರ್ತೃವಾದ ಪುರುಷರಲ್ಲಿ, ಪರಮಾತ್ಮನನ್ನು ಬಿಟ್ಟು ಬೇರೆ ಪುರುಷರಲ್ಲಿ ಸತ್ವರಜಸ್ತಮೋ ಗುಣಗಳು ಇರೋದರಿಂದಾಗಿ ಕೆಲಸ ಆಗ್ತಾ ಇದೆ. ಇನ್ನು ಕಾರ್ಯ, ಹೂವು, ಹೊಗೆ ಇತ್ಯಾದಿಗಳು, ಮನುಷ್ಯನ ಭಾವನೆಗಳು ಇತ್ಯಾದಿಗಳು, ಇವೆಲ್ಲ ಕಾರ್ಯ, ಅವುಗಳಲ್ಲಿ ಇರ್ತಾನೆ. ಇನ್ನು ಕಾರಣ, ಕಾರಣ ಅಂತ ಹೇಳಿದ್ರೆ 3 ತರಹದ ಕಾರಣಗಳು. ಒಂದು ಹೊರಗಡೆಯಿಂದ ಅರಿವು ಮೊದಲಾದವುಗಳನ್ನು ಕೊಡುವಂಥದ್ದು, ಒಳಗಡೆಯಿಂದ ಜೆನೆಟಿಕಲಿ ಕೆಲವೊಂದು ದೋಷಗಳನ್ನು ಗುಣಗಳನ್ನು ಕೊಡುವಂಥದ್ದು. ಈ ರೀತಿ ಎಲ್ಲ ತರಹದ ಕಾರಣಗಳು, ಬಯಕೆ ಮೊದಲಾದವುಗಳನ್ನೆಲ್ಲ ಪುಟಿದೆಬ್ಬಿಸುವುದು. ಜ್ಞಾನಿಗಳನ್ನು ನೋಡಿದಾಗ ನಾನು ಹೀಗೆ ಜ್ಞಾನಿಯಾಗಬೇಕು ಅಂತನ್ನುವ ಬಯಕೆ ಬರುತ್ತೆ. ನಾವು ಹೀಗೆ ದೇವರನ್ನು ಚಿಂತನೆ ಮಾಡೋಣ ಅನ್ನುವ ಬಯಕೆ, ಅದು ಸಾತ್ವಿಕ. ಬಹಳ ಖ್ಯಾತಿಯನ್ನು ಪಡೆದ ಪುರುಷರನ್ನು ನೋಡಿದಾಗ, ಬಹಳ ಸಂಪನ್ನರಾದಾಗ ನಾವು ಇವರಂತೆ ಈ ತರಹ ಸಂಪನ್ನರಾಗಬೇಕು ಅಂತನ್ನುವ ಆಸೆ ರಾಜಸ. ಇದು ಯಾವುದು ಬೇಡ, ಸುಖವಾಗಿ ಯಾವುದನ್ನು ಮಾಡದೇ ಇದ್ದುಬಿಡೋಣ ಅಂತ, ಅದು ತಾಮಸ. ಹೀಗೆ 3 ತರಹದ, ಎಲ್ಲವೂ 3 ತರಹದ ಕಾರಣ, ಕಾರ್ಯ, ಕರ್ತೃ. ಇದಕ್ಕೆ ಸತ್ವರಜಸ್ತಮೋ ಗುಣಗಳು ಕಾರಣ. ಸಂ ಅನ್ವಯೇನ ವ್ಯತಿರೇಕತಶ್ಚ. ದೇವರು ಬಯಸಿದರೆ ಇದು ಇದೆ, ದೇವರು ಬಯಸಿದ್ದರೆ ಇದು ಇಲ್ಲ. ಏನೈವ ತುರ್ಯೇಣ ತದೇವ ಸತ್ಯಂ. ಯಾವುದರಿಂದ ಇದೆಲ್ಲವೂ ಆಗ್ತಾ ಇದೆಯೋ ಆ ವಸ್ತುವನ್ನು, ಪರಬ್ರಹ್ಮ ವಸ್ತುವನ್ನು ಸತ್ಯ ಅಂತ ಕರೀತಾರೆ. ಸತ್ಯ ಅನ್ನೋದಕ್ಕೆ ನಿರ್ವಚನವನ್ನು ಸ್ವಯಂ ಮಧ್ವಾಚಾರ್ಯರು ಹೇಳ್ತಾರೆ. ಸ್ವಾತಂತ್ರ್ಯಮೇವ ಸತ್ಯತ್ವಂ ವಿಷ್ಣೋರನ್ಯಸ್ಯ ಸತ್ಯತಾ. ಸ್ವಾತಂತ್ರ್ಯಮೇವ ಸತ್ಯತ್ವಂ. ಸತ್ಯ ಅಂತಂದರೆ ಸ್ವತಂತ್ರ ಅಂತ ಅರ್ಥ. ವಿಷ್ಣೋರನ್ಯಸ್ಯ ಸತ್ಯತಾ. ಪರಮಾತ್ಮನನ್ನು ಬಿಟ್ಟು ಬೇರೆಯವರು ಸತ್ಯ ಅಲ್ವಾ, ಅದು ಸತ್ಯ. ಹೇಗೆ ಅಸ್ತಿತ್ವ ಇದೆ ಅನ್ನುವ ಅರ್ಥದಲ್ಲಿ ಸತ್ಯ. ಪುಂ ಪ್ರಕೃತ್ಯೋ ಸದಾ ಸ್ಥಿತ. ಯಾವಾಗಲೂ ಇರೋದು ಪುರುಷ ಮತ್ತು ಪ್ರಕೃತಿ. ಪುರುಷ ಮತ್ತು ಪ್ರಕೃತಿ ಅಂತಂದಾಗ ಎಲ್ಲ ದೇವತಾ ಪುರುಷರು ಪುರುಷ, ಎಲ್ಲ ದೇವತಾ ಸ್ತ್ರೀಯರು ಕೂಡ ಪ್ರಕೃತಿ. ಅದು ಸಮಗ್ರ ಗಂಡಸರು ಪುರುಷ, ಸಮಗ್ರ ಹೆಣ್ಣು ಮಕ್ಕಳು ಪ್ರಕೃತಿ. ಇದು ಯಾವಾಗಲೂ ಇರುತ್ತೆ. ಪುಂ ಪ್ರಕೃತ್ಯೋಶ್ಚ ಸತ್ಯತಾ ಅಂತ. ಇದು ಬಹಳ ಬಹಳ ಒಳ್ಳೆಯ ಮಾತು ಇದು. ಪ್ರಕೃತಿ ಮತ್ತು ಪುರುಷ ಅಂತನ್ನುವಂಥದ್ದು ಎಲ್ಲ ತಂತ್ರಶಾಸ್ತ್ರಗಳಲ್ಲಿ ವ್ಯಾಪಕವಾಗಿ ಬಳಕೆಯಾಗಿರುವಂತಹ ಶಬ್ದ ಪ್ರಕೃತಿ ಮತ್ತು ಪುರುಷ ಅಂತ. ಸೊ ಈ ಪ್ರಕೃತಿಯ ಮೇಲೆ ನಾವು ಹತೋಟಿ ಸಾಧಿಸಬೇಕು ಅಂತಂದರೆ ಹೆಣ್ಣಿನ ಮೇಲೆ ಹತೋಟಿ ಸಾಧಿಸಬೇಕು ಅಂತ ಅರ್ಥ ಆಗತ್ತೆ ಬಹಳ ಜನರಿಗೆ. ಅದರಿಂದಾಗಿ ಏನು ಮಾಡ್ತಾರೆ, ಯೋನಿ ಪೂಜೆ ಮೊದಲಾದ ಶಾಕ್ತ ಪದ್ಧತಿಗೆ ಮಾರು ಹೋಗ್ತಾರೆ.
ಬಹಳ ವಿಚಿತ್ರ. ಪ್ರಕೃತಿಯನ್ನು ಗೆಲ್ಲಬೇಕು ಅಂದರೆ ಹೆಣ್ಣನ್ನು ಗೆಲ್ಲಬೇಕು ಅಂತ ಅನ್ನಿಸೋದೇ ಬಹಳ ವಿಚಿತ್ರ. ಅವರೇನು ಮಾಡ್ತಾರೆ, ಪ್ರಕೃತಿಯನ್ನು ಗೆಲ್ಲಬೇಕು ಅಂದರೆ ಹೆಣ್ಣನ್ನು ಗೆಲ್ಲಬೇಕು ಅಂತ ಆದಾಗ ಯದ್ವಾ ತದ್ವಾ ಹೆಣ್ಣನ್ನು ಟೇಮ್ ಮಾಡಲಿಕ್ಕೆ ನೋಡ್ತಾರೆ. ನನಗೆ ಒಮ್ಮೊಮ್ಮೆ ಅನ್ನಿಸೋದು, ರಾವಣ ಅಷ್ಟು ಜನ ಹುಡುಗಿಯರನ್ನು ತಂದು ಗುಡ್ಡೆ ಹಾಕ್ಕೊಳ್ತಾ ಇದ್ದ. ಪ್ರಾಯ ಈ ಒಂದು ಚಿಂತನೆ ಇರಬಹುದೇನೋ ಅವನಲ್ಲಿ. ಯಾಕೆ ಅಂತಂದರೆ ಸ್ತ್ರೀರತ್ನಾನಾಂ ಸರತ್ನಾನಾಂ ನೃಶಂಸಃ ಪಶ್ಯತೋಹರಃ ಅಂತ ಪಂಡಿತಾಚಾರ್ಯರು. ಹೆಣ್ಣು ಮಕ್ಕಳು ಸ್ತ್ರೀರತ್ನರು ಮತ್ತು ಸರತ್ನಾನಾಂ ಪ್ರಕೃತಿಯಲ್ಲಿ ಸಿಗುವಂತಹ ರತ್ನ ಎಲ್ಲ ಎತ್ಕೊಂಡೋಗ್ತಾ ಇದ್ದ. ಪಶ್ಯತೋಹರಃ ಹಗಲು ದರೋಡೆಕೋರ ಅಂತ. ಪಶ್ಯತೋಹರಃ ಅಂದರೆ ಹಗಲು ದರೋಡೆಕೋರ, ನೋಡ್ತಾ ಇರಬೇಕಾದ್ರೆ ಎತ್ಕೊಂಡು ಹೋಗ್ತಾ ಇದ್ದ. ಅವನ ಆ ಪ್ರಕೃತಿಯನ್ನು ಗೆಲ್ಲಬೇಕು ಅಂತನ್ನೋದು ಯಾವ ರೀತಿ ಇತ್ತು ಅಂದರೆ, ಹೊರಗಡೆಯಿಂದ ಅವನು ನೋಡಿದರೆ ಸೂರ್ಯ ಮೆಲ್ಲಗೆ ಬೆಳಕು ಕೊಡೋದು, ನದಿ ನಿಧಾನವಾಗಿ ಹರಿಯೋದು, ಆಮೇಲೆ ಮರಗಳು ಸ್ವಲ್ಪ ಹೊತ್ತು ನಿಲ್ಲೋದು, ಅವನಿಗೆ ಬೇಕಾದ ಹಣ್ಣನ್ನು ಕೊಡೋದು, ಈ ತರಹದ ಪ್ರಕೃತಿ ಜಯದಿಂದ ಹಿಡಿದು ಕಡೆಗೆ ಅದು ತೃಪ್ತಿಯಾಗದೆ ಇದ್ದ ಹೆಣ್ಣು ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದ. ಕೆಲವೊಮ್ಮೆ ಹೆಣ್ಣು ಮಕ್ಕಳು, ಪಂಡಿತಾಚಾರ್ಯರು ಹೇಳ್ತಾರೆ, ಗಂಡನನ್ನು ಅಪ್ಪಿಕೊಂಡಿದ್ದರೆ ಗಂಡನನ್ನು ತಲೆ ಕತ್ತರಿಸಿ ಹೆಣ್ಣನ್ನು ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದ. ಮಕ್ಕಳು ಅಂತ ಇದ್ದರೆ ತಂದೆ ತಾಯಿಗಳು ನೋಡ್ತಾ ಇರಬೇಕಾದ್ರೇ ಮಕ್ಕಳನ್ನು ಕತ್ತರಿಸಿ ಹೆಣ್ಣನ್ನು ಎತ್ಕೊಂಡು ಹೋಗ್ತಾ ಇದ್ದ. ಆ ಪರಿ ಮಾಡ್ತಾ ಇದ್ದ. ಅದರಿಂದಾಗಿ ರಾವಣ ಯಾಕೆ ಈ ರೀತಿ ಆಗಿದ್ದು ಅಂತ ಯೋಚನೆ ಮಾಡಿದ್ರೆ, ಪ್ರಕೃತಿಯನ್ನು ಗೆಲ್ಲಲಿಕ್ಕಾಗಿ ಎಲ್ಲೋ ಒಂದು ಕಡೆಯಿಂದ ಅವನಿಗಿದು ಅವಶ್ಯಕ ಅಂತ ಅನಿಸಿತ್ತೋ ಏನೋ, ಅಥವಾ ಇದನ್ನು ಗೆಲ್ಲೋದು ಅಂದರೆ ಇದು ಅಂತ ಅನಿಸಿತ್ತೋ ಏನೋ ಅವನಿಗೆ. ಅದರಿಂದ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರೂ ಕೂಡ ಗಂಡು ಹೆಣ್ಣು ಅಂತ ಸ್ಥೂಲವಾದ ಅರ್ಥ ಬಂದು, ಮೂಲಭೂತವಾಗಿ ಎಲ್ಲ ತತ್ವಾಭಿಮಾನಿ ದೇವತಾ ಪುರುಷರು ಪುರುಷ, ಎಲ್ಲ ತತ್ವಾಭಿಮಾನಿನಿ ಸ್ತ್ರೀಯರು ದೇವತಾ ಸ್ತ್ರೀಯರೆಲ್ಲ ಪ್ರಕೃತಿ ಅಂತನ್ನುವ ಒಂದು ನಾಮಕರಣ ಎಲ್ಲಿದೆ? ತಂತ್ರಶಾಸ್ತ್ರದಲ್ಲಿ ಇದೆ. ಆಚಾರ್ಯರು ಅದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಪುರುಷ ಅಂತಂದರೆ ಇದು ನಾರಾಯಣ, ಬ್ರಹ್ಮ, ಮುಖ್ಯಪ್ರಾಣ, ಆಮೇಲೆ ಸದಾಶಿವ, ಗರುಡಶೇಷ ರುದ್ರರು, ಇಂದ್ರ, ಇವರೆಲ್ಲ ಪುರುಷರು. ಪ್ರಕೃತಿ ಅಂತಂದರೆ ಲಕ್ಷ್ಮೀ, ಸರಸ್ವತಿ, ಭಾರತಿ, ಪಾರ್ವತಿ, ಉಮಾ, ಇವಳು ಸುಪರ್ಣಿ, ವಾರುಣಿ, ಶಚಿ, ಇವರೆಲ್ಲ ಪ್ರಕೃತಿ. ಇದು ಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದಲ್ಲಂತೂ ವ್ಯಾಪಕವಾಗಿ ಅದಿದೆ. ಅಭಿನವಗುಪ್ತ ಈ ಪರಿಭಾಷೆಯನ್ನು ಬಹಳ ಚೆನ್ನಾಗಿ ಬಳಸ್ತಾನೆ. ಚೆನ್ನಾಗಿ ಇನ್ ದ ಸೆನ್ಸ್ ಬಹಳ ವ್ಯಾಪಕವಾಗಿ ಬಳಸ್ತಾನೆ ಅಂತ. ಅದರಿಂದ ಪ್ರವಾಹತ ಸದಾಸ್ತಿತ್ವಂ ಪುಂ ಪ್ರಕೃತ್ಯೋ ಸದಾಸ್ಥಿತ. ಪರಮಾತ್ಮ ಮತ್ತು ಲಕ್ಷ್ಮಿಯನ್ನು ಬಿಟ್ಟು ಬೇರೆ ಪುರುಷರು ಮತ್ತು ಪ್ರಕೃತಿ ಯಾವಾಗಲೂ ಇರುತ್ತೆ. ಆದರೆ ಅವರ ಇಚ್ಛೆಯಿಂದ ಸೃಷ್ಟಿಯಾಗಬೇಕು ಅಂತ ಇಲ್ಲ. ಈ ತರಹದ ಸೃಷ್ಟಿಯನ್ನು ಮಾಡ್ತಾನೂ ಪೂರ್ಣವಾದ ವಿಜ್ಞಾನದಿಂದ ಇರುವ ಒಂದು ತತ್ವ ಇದೆ, ಅದು ನಾನಲ್ಲದೆ ಬೇರಲ್ಲ ಅಂತ ಕೃಷ್ಣ ಹೇಳ್ತಾನೆ. ನಯತ್ ಪುರಸ್ತಾದತ ಯಚ್ಚ ಪಶ್ಚಾತ್ ಮಧ್ಯೆ ಚ ತನ್ನವ್ಯಪದೇ ಚ ಮಾತ್ರಂ ಭೂತಂ ಪ್ರಸಿದ್ಧಂಚ ಪರೇಣ ಯತ್ತತ್ ತದೇವ ಸತ್ಸ್ಯಾದಿತಿ ಮೇ ಮನೀಷಾ. ಮೇ ಮನೀಷಾ, ನಾನು ಹೀಗೆ ಅಂದ್ಕೊಳ್ತಾ ಇದ್ದೀನಿ ಅಂತ ದೇವರು ಹೇಳ್ತಾನೆ. ಹಾಗೆ ಯಾಕೆ ಹೇಳಬೇಕು ಅಂದರೆ, ನನ್ನ ನಿಶ್ಚಯ ಇದು ಅಂತ ಅನ್ನೋದು ನಮಗೂ ಒಂದು ಪಾಠ. ನೀವು ಒಂದು ಸಂಗತಿಯನ್ನು ನನ್ನ ಅನುಭವಕ್ಕೆ ಬರ್ತಾ ಇದೆ, ನನ್ನ ಅನುಸಂಧಾನದ ಫಲ ಇದು ಅಂತ ಹೇಳಬೇಕು. ಅದಕ್ಕೆ ಮೇ ಮತಂ ಅಂತಾನೆ, ಮಮ ಮನೀಷಾ ಅಂತ ಹೇಳ್ತಾನೆ. ಅದು ಹೇಳೋದು
ನಾನಿನ್ನೂ ತಿಳಿದುಕೊಳ್ಳುವುದತ್ತ ಸಾಗಿದ್ದೇನೆ, ಜ್ಞಾನ ಇನ್ನೂ ಪೂರ್ಣವಾಗಿಲ್ಲ, ಮಧ್ಯದ ಚಿಂತನೆ ಇದು ಅಂತ ಹೇಳೋದಲ್ಲ. ಅದು ನಮಗೆ ಮಾತ್ರ, ನಾವು ಮಾತ್ರ ಮೋಸ್ಟ್ಲಿ ನಾವು ಹಾಗೆ ಅಂದ್ಕೊಂಡಿದ್ದೇವೆ. ನೋಡಬೇಕು, ಇನ್ನೂ ಬೇಕಷ್ಟು ಪ್ರೂಫ್ ಸಿಗತ್ತಾ ಅಂತ ನೋಡಬೇಕು ಅಂತ ನಮ್ಮ. ಆದರೆ ದೇವರದನ್ನು ಯಾಕೆ ಬಳಸ್ತಾನೆ ಅಂದರೆ, ಸಾಯುವ ತನಕ ಅರಿವಿನ ಬಗೆಗಿನ ದಾರಿಯನ್ನು ಬಿಡಬೇಡಿ, ನೀವು ದಾರಿಯಲ್ಲಿ ನಡೆದಾಡ್ತಾನೇ ಇರಿ ಅಂತ ಹೇಳಲಿಕ್ಕೆ, ನಮ್ಮಲ್ಲಿ ಆ ಭಾವನೆಯನ್ನು ಮೂಡಿಸಲಿಕ್ಕೆ ಮೇ ಮನೀಷಾ ಅಂತ. ಬಹಳ ಜನ ಕೃಷ್ಣನೂ ಕೂಡ ಪೂರ್ಣ ಜೀವನಲ್ಲ, ಯಾಕೆಂದರೆ ಮೇ ಮನೀಷಾ ಮಮ್ಮ ಮತಂ ಅಂತ ಹೇಳಿದ್ದಾನೆ ಅಂತ. ಅದು ನಮಗೆ ಶಿಕ್ಷಣವೇ ವಿನಃ, ಯಾಕೆಂದರೆ ಅವನು ಹೇಳಿದ್ದಾನೆ. ಈ ಹಿಂದಿನ ಮಾತಿಗೆ ವಿರೋಧ ಬರುತ್ತೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತ, ನಾನೇ ಈ ಪ್ರಪಂಚ ಇಲ್ಲ ಅಂತ ಹೇಳಿದವನಿಗೆ ಮೇ ಮತಂ ಅಂತ ಇನ್ನೂ ಇದ್ದರೆ ಅಪೂರ್ಣತ್ವ ಇದೆ, ಪೂರ್ಣತ್ವ ಇಲ್ಲ, ಮತ್ತು ಅವನು ಹೇಳಿದ ಹೇಗೆ ಸತ್ಯ ಅಂತ ಆಗತ್ತೆ. ಬಹಳ ಜನ ಈ ರೀತಿ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಬಹಳ ಜನ ಅನುಭಾವಿಗಳು ಅಂತ ತಮ್ಮನ್ನು ತಾವು ಅಂದುಕೊಂಡು ಬೇರೆಯವರಿಂದ ಕರೆಸಿಕೊಂಡಾಗ ದೇವರಿಗೂ ಕೂಡ ಅಪೂರ್ಣ ಪ್ರಜ್ಞತ್ವ ಇದೆ ಅಂತ ಹೇಳಿದವರಿದ್ದಾರೆ. ಅದರ ಅಭಿಪ್ರಾಯ ಇದು. ನ ಯತ್ ಪುರಸ್ತಾತ್, ಯಾವುದು ಮೊದಲಿರೋದಿಲ್ವೋ, ಉತ ಎನ್ನ ಪಶ್ಚಾತ್, ಯಾವುದು ನಂತರ ಇರೋದಿಲ್ವೋ, ಮಧ್ಯೆ ಚ ತನ್ನವ್ಯಪದೇ ಚ ಮಾತ್ರ, ಮಧ್ಯದಲ್ಲಿಯೂ ಅದಿರೋದಿಲ್ಲ. ಏನು ಹೀಗಂದರೆ ನೋಡಿ, ನಾಳೆ ಒಂದು MNCಗಳು ಹಲವಾರು ಸೇರಿ ಒಂದು ಖತರ್ನಾಕ್ ಪ್ರಾಜೆಕ್ಟ್ ಹಾಕೊಳ್ಳುತ್ತೆ ಅಂತ ಇಟ್ಕೊಳ್ಳೋಣ. ದೇವರನ್ನು ಸ್ವಾತಂತ್ರ್ಯದಿಂದ ಚ್ಯುತರಾಗಿಸಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ನಿಧಾನವಾಗಿ ಪ್ಲ್ಯಾನ್ ಮಾಡ್ತಾ ಬಂದು ದೇವರನ್ನು ಜೀವ ಓವರ್ಕಮ್ ಮಾಡುವ ಹಾಗೆ, ಮೀರುವ ಹಾಗೆ ಮಾಡಿದ್ರೆ ಹೇಗೆ ಅಂತ ಯಾರಿಗಾರೊಬ್ಬರಿಗೆ ಅನ್ನಿಸಿದರೆ, ಆ ರೀತಿ ಆಗಿಬಿಟ್ರೆ ಏನು ಮಾಡ್ತೀರ ನೀವು? ಇದು ಪ್ರಶ್ನೆ. ಅದಕ್ಕೆ ಪ್ರಾಯ ಕೃಷ್ಣ ನಗ್ತಾ ಹೇಳಿದ್ನ ಏನ ಇದನ್ನು, ನ ಯತ್ ಪುರಸ್ತಾತ್, ಮೊದಲು ನಾವು ಸ್ವತಂತ್ರರಲ್ಲ, ಕೆಲವೊಂದು ನಿತ್ಯ ಗುಣಗಳು ಅಂತ ಇರ್ತದೆ. ಇವಾಗ ಬಾಲ್ಯ, ಕೌಮಾರ್ಯ, ಯೌವನ ಓಕೆ, ಚಿಕ್ಕಂದಿನಲ್ಲಿ ಏನೋ ಅಂದ್ಕೊಂಡಿರ್ತೀವಿ, ಯೌವನಕ್ಕೆ ಬಂದಾಗ ಬೇರೆ ಥರ ಕಾಣುತ್ತೆ. ವಯಸ್ಸಾಗ್ತಿದ್ದ ಹಾಗೆ ಅಯ್ಯೋ ನಾವೆಂಥ ದಡ್ರು, ಏನು ಅಂದ್ಕೊಳ್ತಾ ಇದ್ವಿ ಆವಾಗ ಅಂತ ಅನ್ನಿಸುತ್ತೆ. ಇದು ಜಗತ್ತಿನ ದೊಡ್ಡ ಮಟ್ಟದಲ್ಲಿ ನೋಡಿದಾಗ ಆ ಥರ ಏನಿಲ್ಲ. ನಮಗೆ ಇವಾಗ ಅಲ್ಪಶಕ್ತತಾ ಇದೆ, ಮಧ್ಯದಲ್ಲಿಯೂ ಅಲ್ಪಶಕ್ತತಾ ಅಂತ ಇದ್ದರೆ ಯಾವತ್ತೋ ಒಮ್ಮೆ ಪೂರ್ಣ ಶಕ್ತಿ ಬಂದ್ಬಿಡೋಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ನ ಯತ್ ಪುರಸ್ತಾತ್ ಉತ ಎನ್ನ ಪಶ್ಚಾತ್, ಅಲ್ಪಶಕ್ತಿ, ಅಸಾರ್ವಜ್ಞ, ಪೂರ್ಣ ದುಃಖ ಇಲ್ಲದೆ ಇರೋದು, ಇವುಗಳೆಲ್ಲವೂ ಕೂಡ ನಮಗೆ ಮೊದಲಿದೆ. ನಮಗೆ ಮೊದಲು ಪೂರ್ಣ ಶಕ್ತಿ ಇರಲಿಲ್ಲ, ಪೂರ್ಣ ಸುಖ ಇರಲಿಲ್ಲ, ಅದು ನಂತರದಲ್ಲೂ ಇರಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೀಗೆ ಆರಂಭದಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ, ಜಗತ್ತಿನ ಸೃಷ್ಟಿಯಾಗುವಾಗ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ, ಜಗತ್ತು ಪ್ರಳಯ ಆಗಬೇಕಾದ್ರೂ ನಮಗೆ ಸ್ವಾತಂತ್ರ್ಯ ಇರಲ್ಲ. ಅಂದಮೇಲೆ ಮಧ್ಯದಲ್ಲಿ ಹೆಂಗಿರುತ್ತೆ? ನ ಯತ್ ಪುರಸ್ತಾತ್ ಉತ ಎನ್ನ ಪಶ್ಚಾತ್ ಮಧ್ಯೆ ಚ ತನ್ನವ್ಯಪದೇ ಚ ಮಾತ್ರಂ. ಹಾಗಾದರೆ ನಾವು ಸ್ವತಂತ್ರರು ಅಂತ ಅಂದುಕೊಳ್ತಾ ಇರೋದು ನಮ್ಮ ಭ್ರಮೆ. ಭೂತಂ ಪ್ರಸಿದ್ಧಂಚ ಪರೇಣ ಯದ್ಯತ್ ತದೇವ ಸತ್ಸ್ಯಾದಿತಿ ಮೇ ಮನೀಷಾ. ಯಾವುದು ಆರಂಭದಲ್ಲಿ ಇರುತ್ತೆ, ಯಾವುದು ನಂತರ ಇರುತ್ತೆ, ಅದೇ ಮಧ್ಯದಲ್ಲಿರುತ್ತೆ ಅಂತ ನನ್ನ ತಿಳುವಳಿಕೆ ಅಪ್ಪ. ಇತಿ ಮೇ ಮನೀಷಾ. ದೇವರು ಈ ರೀತಿ ಹೇಳೋದು ನಮ್ಮ ನಿರಂತರವಾದ ಅರಿವಿನ ಪ್ರಯಾಣ ಅನ್ನೋದು ಇದರ ಅಭಿಪ್ರಾಯವೇ ವಿನಃ ಬೇರೆ ಅಲ್ಲ. ಮಧ್ಯೆ ಚ ತತ್ ಕೇವಲಂ ನೇತಿ ಸಂಬದ್ಧತೆ. ಇದನ್ನು ಆಚಾರ್ಯರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಪದವನ್ನು ಬಿಡಿಸಿದ್ರು. ತತ್ಸ್ವಾತಂತ್ರ್ಯೇಣ ನೈವಾಸ್ತಿ ಯದುತ್ಪತ್ತಿ ವಿನಾಚವತ್ ಸ್ವಾತಂತ್ರ್ಯೇಣ ಅಸ್ತಿತಾ ತಸ್ಯ ಯತ್ ಸತ್ತಾ ಜ್ಞಾನದಂ ಸದಾ.
ಇಲ್ಲ ಅಂದರೆ ಏನರ್ಥ? ನಮಗೆ ಮೊದಲಿಂದ ಯಾವುದಿಲ್ಲ, ಜ್ಞಾನ ಇಲ್ಲ, ಮೊದಲಿಂದ ಉತ್ಪತ್ತಿ ಇದೆ, ಮೊದಲಿಂದ ನಾಶ ಇದೆ ಅಂದ ಮೇಲೆ ಆಲ್ ಆಫ್ ಎ ಸಡನ್ ಕಡೆಯಲ್ಲಿ ಆಗಬೇಕಾದ್ರೆ ಅದು ಬದಲಾಗ್ಬಿಡೋಲ್ಲ. ಈ ಬದಲಾಗಬೇಕಾದ್ರೆ ಅತ್ಯಂತ ಪ್ರಬಲವಾದ ಯಾವುದೋ ಬೇಕು, ಸ್ವರೂಪವೇ ನಾಶ ಆಗಿ ಹೋಗುತ್ತೆ. ಈಗ ಒಂದು ಹಾಲು ಹೆಪ್ಪಾಕಿದ್ರೆ ಮೊಸರಾಗತ್ತೆ, ಮಧ್ಯ ಹೆಪ್ಪಾಕಿದ್ರೆ ಮೊಸರಾಗಲ್ಲ, ಸ್ವರೂಪ ಅಲ್ಲ ಅಷ್ಟೆ. ಒಂದೊಮ್ಮೆ ಮಧ್ಯ ಹೆಪ್ಪಾಗಿ ಮೊಸರಾಯಿತು ಅಂತ ಇಟ್ಕೊಳ್ಳಿ, ಆವಾಗ ಅದು ಮಧ್ಯವೇ ಅಲ್ಲ, ಯಾಕೆಂದರೆ ಸ್ವರೂಪ ನಾಶ ಆಗಿರುತ್ತೆ. ಆದ್ದರಿಂದ ಈ ಒಂದು ವಸ್ತುವಿನ ಆಳವಾದ ಸ್ವಭಾವದ ಪರಿಜ್ಞಾನದ ಜೊತೆಗೆ ಜೀವರ ಸ್ವರೂಪ ಪರಿಜ್ಞಾನವನ್ನು ನೀವು ಈ ರೀತಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಅಭಿಪ್ರಾಯ, ಕೃಷ್ಣನ ಅಭಿಪ್ರಾಯ. ಅದರಿಂದ ಇತಿ ಮೇ ತದೇವ ಸತ್, ನಾನೊಬ್ಬನೇ ಸತ್ ಅಂತಂದರೆ ಸತ್ತ ಅಸ್ತಿತ್ವದ ಅರಿವು. ಹೌದು, ಭಗವಂತನಿಗೂ ಅನ್ವಯಿಸುತ್ತೆ. ನೀವು ಹೇಳೋದು ಸರಿ. ಭಗವಂತ ಮೊದಲು ಸೃಷ್ಟಿ ಸ್ಥಿತಿ ಮೊದಲಾದವುಗಳನ್ನೆಲ್ಲ ಜಗತ್ತಿಗೆ ಕೊಟ್ಟಿದ್ದಾನೆ ಅಂದಮೇಲೆ ಪ್ರಳಯ ಕಾಲದಲ್ಲಿ ಆಗಬೇಕಾದ್ರೆ ಅವನು ನಿಶಕ್ತ ಆಗ್ಬಿಡಲ್ಲ. ಇದು ಒಂದು ಜೀವನಿಗೆ ಉತ್ಪತ್ತಿ ನಾಶದ ಸರಿ ಆಗತ್ತಲ್ಲ, ಉತ್ಪತ್ತಿ ಇದ್ರೆ ನಾಶದ ಸೈಕಲ್ ತಪ್ಪಿಸ್ಕೋತಾರಲ್ಲ, ಅದಕ್ಕೇನು ತಪ್ಪಿಸ್ಕೊಳ್ತಾನೆ, ಸ್ವತಂತ್ರವಾಗಿ ತಪ್ಪಿಸ್ಕೊಳ್ಳೋಲ್ಲ, ಆ ಶಕ್ತಿ ಇರಲ್ಲ ಅಷ್ಟೇ. ಅದರಿಂದ ಇದು ಒಂದು. ಇನ್ನು ಎರಡನೆಯದ್ದು ಅದು ಬಿಡಿ, ಈ ಶ್ಲೋಕದ ಅಭಿಪ್ರಾಯವನ್ನು ಒಂದು ಕಡೆ ಪಕ್ಕದಲ್ಲಿಡಿ. ಇವತ್ತು ಯಾವುದೇ MNC ನಾವೊಂದು ವಾಲ್ಮೀಕಿ ರಾಮಾಯಣದಂತಹ ಒಂದು ಗ್ರಂಥ ಬರೀಬೇಕು ಅಂತ ನೀವು ಎಷ್ಟೇ ಪ್ರಾಜೆಕ್ಟ್ ಕೊಟ್ಟು ತೀರ್ಮಾನ ಮಾಡಿದ್ರೂ ಒಬ್ಬ ವಾಲ್ಮೀಕಿಯನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ನೀವು ಇಷ್ಟು ಪದಗಳನ್ನು ಜೋಡಿಸಿದರೆ ಈ ರೀತಿ ಆಗಬೇಕು, ಯಾವುದೋ ಒಂದು ರಿಸರ್ಚ್ ಸೆಂಟರ್ನವರು ತಲೆ ಕೆಟ್ಟು ಈ ರೀತಿ ಮಾಡಿದ್ರೆ ನೀವೊಂದು 500 ಹಾಡು ಬರಿಬೇಕು, ಆ ಹಾಡಿನಲ್ಲಿ ಈ ಗುಣ ಇರಬೇಕು, ಈ ಹೊಳಹು ಇರಬೇಕು, ಈ ಧ್ವನಿ ಇರಬೇಕು. ತಲೆ ಕೆಳಕಾದರೂ ಮಾಡಲಿಕ್ಕಾಗಲ್ಲ. ಒಂದೇ ಒಂದು ಕಾಲೇಜು, ಒಂದೇ ಒಂದು ಇನ್ಸ್ಟಿಟ್ಯೂಷನ್ನು, ಒಬ್ಬ ಕನಕನನ್ನು, ಒಬ್ಬ ಪುರಂದರನನ್ನು, ಒಬ್ಬ ಕಾಳಿದಾಸನನ್ನು ಹೋಗಲಿ, ಒಬ್ಬ ಕ್ಷೇಮೇಂದ್ರನನ್ನು ತಯಾರು ಮಾಡಲಿಕ್ಕಾಗಲ್ಲ. ಅದು ಅಲ್ಲಿಂದ ಬರಬೇಕಷ್ಟೇ. ನೀವು ಏನೇ ಪ್ಲ್ಯಾನ್ ಮಾಡಿ ನೋಡೋಣ. ನಾರಾಯಣ ಪಂಡಿತರಂತಹ ಒಬ್ಬ ಕವಿಯನ್ನು ತಯಾರು ಮಾಡಲಿಕ್ಕೆ ಅವರಪ್ಪ ಬಿಡಿ, ಒಬ್ಬನನ್ನು ತಯಾರು ಮಾಡಲಿಕ್ಕಾಗಲ್ಲ. ಅದು ಆಗಬೇಕಷ್ಟೇ. ನಾವೇನು ಕೊಡಬಹುದು? ಪರಿಸರವನ್ನು ಒದಗಿಸಬಹುದಷ್ಟೇ ವಿನಃ ಸೃಷ್ಟಿ ಮಾಡಲಿಕ್ಕಾಗಲ್ಲ. ಈ ಕವಿಗಳನ್ನೇ ಸೃಷ್ಟಿ ಮಾಡಲಿಕ್ಕಾಗಲ್ಲ, ಈ ತರಹದ ವಿಜ್ಞಾನಿಗಳನ್ನೇ ಸೃಷ್ಟಿ ಮಾಡಲಿಕ್ಕಾಗಲ್ಲ, ಈ ತರಹದ ಒಂದು ಒಳ್ಳೆ ಪ್ರಜ್ಞಾವಂತರನ್ನ ಲೀಡರ್ಶಿಪ್ಪನ್ನು ನಮಗೆ ಆ ತರಹದ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡಲಿಕ್ಕಾಗಲ್ಲ ಅಂದರೆ ಇನ್ನು ದೇವರನ್ನು ಓವರ್ಕಮ್ ಮಾಡುವಂತಹ ಪ್ಲ್ಯಾನನ್ನೇ ಹಾಕಬಹುದೇ? ವಿಜ್ಞಾನಿಗಳೆಲ್ಲ ಇವತ್ತು ಕೆಲಸ ಮಾಡಿ ಆ ಪ್ರೋಗ್ರಾಮನ್ನು ಯಾವುದೋ ಒಂದು ಜೀವದಲ್ಲಿ ತೂರಿಸಿ ಸಾಧ್ಯವೇ? ನಾವು ಇದನ್ನು ತಿಳ್ಕೊಳ್ಬೇಕು. ಲೋಕದಲ್ಲೇ ಹೀಗಿದೆ ಅಂದಮೇಲೆ ಇನ್ನು ಲೋಕಾತೀತವಾಗಿ ಇವೆಲ್ಲ ಸಾಧ್ಯವೇ? ಅವಿದ್ಯಮಾನೋಪ್ಯವಭಾಸತೆಯೋ ವೈಕಾರಿಕೋ ರಾಜಸ ಸರ್ಗಯೇ ಚ ಬ್ರಹ್ಮ ಸ್ವಯಂ ಜ್ಯೋತಿರಜೋ ವಿಭಾತಿ ಬ್ರಹ್ಮೇಂದ್ರಿಯಾರ್ಥಾತ್ಮ ವಿಕಾರ ಚಿತ್ರಂ. ಅದನ್ನು ಬಿಡಿಸ್ತಾ ಇದ್ದಾರೆ. ಅವಿದ್ಯಮಾನೋಪಿ ಅವಭಾಸತೆಯ, ಈ ಪ್ರಪಂಚ ಇಲ್ಲದೆ ಹೋದರೂ ತೋರುತ್ತೆ. ಎಂಥ ಶಾಕಿಂಗ್ ಸ್ಟೇಟ್ಮೆಂಟ್. ಅವಿದ್ಯಮಾನೋಪಿ ಅವಭಾಸತೆಯೋ, ನೋಡಿ ಇಲ್ಲದೆ ಇದ್ದರೂ ತೋರುತ್ತೆ ಅಂತ ಹೇಳ್ತಾ ಇದ್ದಾರೋ ಇಲ್ವೋ? ಅದರಿಂದಾಗಿ ಈ ಪ್ರಪಂಚ ಅನ್ನೋದು ಸರ್ರಿಯಲ್, ಇಟ್ ಈಸ್ ನಾಟ್ ರಿಯಲ್ ಅಂತ ಯಾರು ಹೇಳಿದ್ರೆ ಅವ್ರಿಗೆ ಹೇಳಬೇಕು, ಅಲ್ಲಿ ವೈಕಾರಿಕ ಅಂತ ಹೇಳಿದಾರಲ್ಲಪ್ಪ, ವಿಕಾರದಿಂದ ಆಗಿದ್ದು ಅಂತ. ಹಾಗಾದರೆ ಏನು ಅರ್ಥ ಮಾಡಬೇಕು? ಸ್ವತಂತ್ರವಾಗಿ ಇಲ್ಲ ಅಂತ ಅರ್ಥ ಅಷ್ಟೇ ಮಾಡಬೇಕು. ಅವರೇನಿಲ್ಲ ಬಿಡ್ರಿ ಅಂದರೆ ಇಲ್ಲ ಅಲ್ಲ, ಲೆಕ್ಕಕ್ಕಿಲ್ಲ ಅಂತ.
ಅವಿದ್ಯಮಾನೋಪಿ ಅವಭಾಸತೆ ಯಹ ವೈಕಾರಿಕಃ. ವೈಕಾರಿಕಃ ಅಂತ ಉಂಟು, ಅವಭಾಸತೆ ಅಂತ ಹೇಳ್ತಾ ಇದ್ರಲ್ಲ, ಇಲ್ಲದೆ ಇರೋದು ತೋರುತ್ತೆ, ಕಾಣಿಸ್ತಾ ಇದೆ ಅಂತ. ಅಲ್ಲಿ ಅವಿದ್ಯಮಾನ ಅಂತಂದರೆ ಎರಡರ್ಥ. ಒಂದು ಅನ್ನುವ ಪರಮಾತ್ಮನಿಂದ ವಿದ್ಯಮಾನ ಇದೆ ಅಂತ ಒಂದರ್ಥ, ಆಳವಾಗಿ ನೋಡಿದರೆ. ಇಲ್ಲ, ಆಳವಾಗಿ ನೋಡಲಿಲ್ಲ ಅಂದರೆ ಅವಿದ್ಯಮಾನ ಸ್ವತಂತ್ರಾದಿಗಳಿಂದ ಸ್ವಾತಂತ್ರ್ಯದಿಂದ ಕೂಡಿ ಇಲ್ಲ. ಯಾಕೆಂದರೆ ಇವರು ಹಾಕುವಂತಹ ಪ್ಲ್ಯಾನ್ಗಳು ಸ್ಟ್ರಾಟಜಿಗಳು ಎಲ್ಲ ವರ್ಕ್ ಆಗಿಬಿಟ್ಟಿದ್ದಿದ್ರೆ ಈಗ ಪ್ರಪಂಚ ಇರಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಎಲ್ಲರ ಒಂದು ಪ್ಲ್ಯಾನ್ಗಳು ವಿಫಲ ಆಗಿ ಅಂದುಕೊಂಡ ಮಟ್ಟದಲ್ಲಿ ಸಫಲ ಆಗದೆ ಈ ಪ್ರಪಂಚದಲ್ಲಿ ಇನ್ನೂ ಇದೆಯಲ್ಲ. ಎಷ್ಟು ಕನ್ವರ್ಷನ್ ಸೆಂಟರ್ಗಳಿವೆ, ಎಷ್ಟು ಗೂಢಚಾರರ ಜಾಲ ಇದೆ, ಎಷ್ಟು ವಿಧ್ವಂಸಕರ ಗುಂಪಿದೆ, ಎಷ್ಟು ಉಗ್ರಗಾಮಿಗಳಿದ್ದಾರೆ, ಮಂದಗಾಮಿಗಳಿದ್ದಾರೆ, ತೀವ್ರಗಾಮಿಗಳಿದ್ದಾರೆ, ಪ್ರತಿಗಾಮಿಗಳಿದ್ದಾರೆ, ಎಷ್ಟು ಜನ ಇದ್ದಾರೆ. ಯಾರೂ ಜಗತ್ತನ್ನು ಆ ಮಟ್ಟದಲ್ಲಿ ಬದಲಾವಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದೇ ನಮಗೆ ಗೊತ್ತಾಗತ್ತೆ, ಸ್ವಾತಂತ್ರ್ಯ ಪೂರ್ಣವಾಗಿ ಇಲ್ಲ. ಅವಿದ್ಯಮಾನೋಪಿ ಅವಭಾಸತೆ ಯೋ ವೈಕಾರಿಕಃ. ಇದು ಎಂಥದಿದು? ರಾಜಸ ಸರ್ಗಯೇಶಃ. ರಜೋಗುಣದ ಪೂರ್ತಿ ಇನ್ಫ್ಲೂಯೆನ್ಸಿನಿಂದ ಕೂಡಿರುವ ಸೃಷ್ಟಿ. ಬ್ರಹ್ಮ ಸ್ವಯಂ ಜ್ಯೋತಿರಥೋ ವಿಭಾತಿ. ಆ ಕಾರಣದಿಂದ ಯೋಚನೆ ಮಾಡಿದರೆ ಸ್ವಯಂ ಜ್ಯೋತಿ ಸ್ವಪ್ರಕಾಶವಾದ ದೇವರು ಹೃದಯದ ಒಳಗೆ ತೋರುತ್ತಾನೆ. ಅಟ್ಲೀಸ್ಟ್ ತಲೆ ಒಳಗೆ ಆಡಾದರೂ ತೋರ್ತಾನೆ. ದೇವರನ್ನು ಬಿಟ್ಟರೆ ಬೇರೆ ಒಪ್ಕೊಳ್ಳಿಕ್ಕಾಗಲ್ಲ. ಅಲ್ಲಿ ಯಾರೋ ಒಬ್ಬ ಇರಬೇಕು. ಇದು ಒಪ್ಕೊಳ್ಬೇಕು. ಬ್ರಹ್ಮೇಂದ್ರಿಯಾರ್ಥಾತ್ಮ ವಿಕಾರ ಚಿತ್ರಂ. ಈ ಬ್ರಹ್ಮ ಇಂದ್ರಿಯ ಅರ್ಥ ಇವುಗಳ ವಿಕಾರ, ಇವುಗಳಿಂದ ಕಂಗೊಳಿಸುವ ಬ್ರಹ್ಮ ಅದು ಚೆನ್ನಾಗಿ ಹೊಳಿತಾ ಇದೆ, ಕಾಣಿಸುತ್ತೆ, ನಮ್ಮ ಹೃದಯದಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಇದರ ಅರ್ಥವನ್ನು ಆಚಾರ್ಯರು ಯಾವ ರೀತಿ ಬಿಡಿಸ್ತಾ ಇದ್ದಾರೆ ಅಂತ ನೋಡಬೇಕು. ಜಗತೋ ನಾಸ್ತಿತಾ ಸೈವ ಯಾ ಪರಾಧೀನತಾ ಸದಾ. ಜಗತ್ತು ಇಲ್ಲದೆ ಇರೋದು ಅಂದ್ರೇನು ಅಂದರೆ ಪರಾಧೀನತಾ ಅಷ್ಟೆ, ಸ್ವತಂತ್ರವಾಗಿ ಇಲ್ಲ ಅಂತ. ಅಭಾವಸ್ತು ಕುತಸ್ತಸ್ಯ ಯದ್ವಿಭಾತಿ ಸರ್ವದಾ ಇತಿ ಪ್ರಾಕಾಶ್ಯೇ. ಅಭಾವ ಇದೆ ಅಂತ ಹೆಂಗೆ ಹೇಳೋದು? ಜಗತ್ತು ಇಲ್ಲ ಅಂತ ಹೇಳಬೇಕಾದ್ರೆ ಜಗತ್ತು ಇರಲೇಬೇಕಾಗತ್ತೆ. ಒಂದು ಪ್ರಪಂಚವನ್ನು ಸುಳ್ಳು ಅಂತ ಹೇಳಲಿಕ್ಕೆ ಹೋಗಿ 2-3 ಸತ್ಯವನ್ನು ಒಪ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಜಗತ್ತು ಒಂದು ಇಲ್ಲ ಅಂತ ಯಾವಾಗ ಹೇಳಬೇಕು? ಬ್ರಹ್ಮನನ್ನು ಕಂಡು ಜಗತ್ತು ಅಂತ ಭ್ರಮಿಸಿಕೊಂಡದ್ದು ನಾವು ಅಂತ ಕೆಲವರು ಹೇಳ್ತಾರೆ. ಆಕಾಶವನ್ನು ನೋಡಿ ನಮ್ಮ ಪಕ್ಕದ ಮನೆಯ ಹುಡುಗಿ ಅಂತ ಯಾರೂ ಭ್ರಮಿಸೋಲ್ಲ. ಯಾಕೆ ಅಂದರೆ ದರ್ ಇಸ್ ನೋ ಸಿಮಿಲಾರಿಟಿ. ನಮಗೆ ಒಂದು ಇಲ್ಯೂಷನ್ ಬರಬೇಕು ಅಂತಂದರೆ ಇಲ್ಯೂಷನ್ ಯಾವಾಗ ಬರುತ್ತೆ ಅಂದರೆ ಸಿಮಿಲಾರಿಟಿ ಇದ್ದಾಗ ಇಲ್ಯೂಷನ್ ಬರುತ್ತೆ. ಸಿಮಿಲಾರಿಟಿ ಇಲ್ಲದಿದ್ದರೆ ಇಲ್ಯೂಷನ್ ಬರಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಮತ್ತು ಬೆಳ್ಳಿಯಲ್ಲಿ ಸಿಮಿಲಾರಿಟಿ ಇದೆ, ಅದಕ್ಕೆ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ಅಂದುಕೊಳ್ತೇವೆ. ಸಿಮಿಲಾರಿಟಿ ಏನು? ಚಾಕಚಕ್ಯ. ಚಾಕಚಕ್ಯ ಅಂದರೆ ಏನು? ಹೊಳೆಯೋದು ಅಂತ. ಎರಡರಲ್ಲಿಯೂ ಹೊಳೆಯೋದು ಅಂತ ಒಂದಿದೆ, ಎರಡರಲ್ಲಿಯೂ ಬಣ್ಣದಿಂದ ಸಾಮ್ಯ ಇದೆ. ಅದರಿಂದಾಗಿ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಅಂದುಕೋತೇವೆ. ಆದರೆ ಖಾಲಿಯಾದ ಜಾಗವನ್ನು ನೋಡಿ ಅಲ್ಲಿ ಇನ್ನೊಬ್ಬ ಮನುಷ್ಯನ ಭ್ರಮೆ ಬರೋಲ್ಲ. ಯಾಕೆ ಅಂದರೆ ಸಾಮ್ಯ ಇಲ್ಲ. ಅದರಿಂದ ಭ್ರಮೆ ಬರಬೇಕಾದ್ರೆ ಆ ಪದಾರ್ಥ ಮೊದಲು ಎಲ್ಲೋ ಇರಬೇಕು, ಅಂಗಡಿಯಲ್ಲಿ ನೋಡಿರಬೇಕು ನಾನು. ಆಮೇಲೆ ಈ ಪದಾರ್ಥ ಇರಬೇಕು, ಈ ಪದಾರ್ಥದಲ್ಲಿ ಸಾದೃಶ್ಯ ಇರಬೇಕು. ಒಂದು ಪದಾರ್ಥವನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಹೋಗಿ 3 ಪದಾರ್ಥ ಒಪ್ಕೊಂಡಾಗ ಆಗ್ಬಿಡುತ್ತೆ. ಸಾದೃಶ್ಯ ಅನ್ನುವ ಗುಣವನ್ನು ಒಪ್ಪಬೇಕು,
ಮತ್ತು ಈ ಪದಾರ್ಥ ಇದೆ ಅಂತ ಒಪ್ಪಬೇಕು, ಈ ಪದಾರ್ಥ ಈ ತರಹ ಇದೆ ಅಂತ ಒಪ್ಪಬೇಕು, ಈ ತರಹದ ಪದಾರ್ಥ ಇನ್ನೆಲ್ಲೋ ಇದೆ ಅಂತ ಒಪ್ಪಬೇಕು. ವಿಷ್ಣು ತತ್ವ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಒಂದನ್ನು ಅಲ್ಲಗೆಳಿಬೇಕಾದ್ರೆ ಇದು ಇದಲ್ಲ ಅಂತ ಅನ್ಬೇಕಾದ್ರೆ ಆ ಸಿಮಿಲಾರಿಟಿ, ಭ್ರಮೆ ಬರಲಿಕ್ಕೆ ಬೇಕಾದ ಬುದ್ಧಿ, ಆಮೇಲೆ ಈ ಸ್ಥಳಾಂತರದಲ್ಲಿ ಅಸ್ತಿತ್ವ, ಮೂರನ್ನು ಒಪ್ಪಬೇಕು, ಸುಮ್ಮನೆ ಅಲ್ಲ. ಹಾಗೆ ಒಂದು ಸ್ವಲ್ಪ ನ್ಯಾಯಾಮೃತದಲ್ಲಿ ವಿಹಾರ ಮಾಡೋದಾದರೆ ಇಲ್ಲಿಂದ ಅವ್ರು ಏನು ಹೇಳ್ತಾರೆ, ಸತ್ಯ ಜ್ಞಾನ ಅನಂತ ಇದೆಲ್ಲ ದೇವ್ರ ಗುಣ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಉಪನಿಷತ್ತು. ದೇವರು ಸತ್ಯ, ದೇವರ ಹೆಸರು ಜ್ಞಾನ, ದೇವರ ಹೆಸರು ಅನಂತ. ಇದು ಗುಣ ಹೇಳ್ತಾ ಇದೆಯಲ್ಲ ಅಂದರೆ ಗುಣ ಹೇಳ್ತಾ ಇಲ್ಲ. ಮತ್ತು ಸತ್ಯ ಅಂದರೆ ಅಸತ್ಯ ಅಲ್ಲ, ಅಭಾವವನ್ನು ಹೇಳ್ತಾ ಇರೋದು. ಜ್ಞಾನ ಅಂದ್ರೇನು, ಅಜ್ಞಾನ ಅಲ್ಲ. ಆನಂದ ಅಂದ್ರೇನು, ದುಃಖ ಅಲ್ಲ. ಸೊ ಶಬ್ದಗಳು ಗುಣಗಳನ್ನು ಹೇಳ್ತವೆ ಅಂತಾದರೆ ಕಿರಿಕ್ಕು ತತ್ವವಾದಿಗಳದ್ದು. ನಾವು ಹೇಳ್ತೇವೆ ಯಾವ ಶಬ್ದವು ಬೌದ್ಧರ ತರಹ ಅಪೋಹವಾದ, ಇದು ಅಂದರೆ ಇದಲ್ಲ, ಹಳದಿ ಅಂದ್ರೇನು ನೀಲಿ ಅಲ್ಲ ಅಂತ ಅರ್ಥ, ನೀಲಿ ಅಂದ್ರೇನು ಹಳದಿ ಅಲ್ಲ ಕೆಂಪಲ್ಲ ಅಂತ ಅರ್ಥ. ಇದು ಬೌದ್ಧರ ಅಪೋಹವಾದ. ಅಪೋಹ ಅಂದರೆ ಇದಲ್ಲ ಇದಲ್ಲ ಅಂತ ಅನ್ನೋದು. ಅದಕ್ಕೆ ವ್ಯಾಸತೀರ್ಥರು ಹೇಳ್ತಾರೆ, ಅಪ್ಪ ಭಾವವನ್ನು ಒಪ್ಪಿದ್ರಾದರೂ ಪರವಾಗಿಲ್ಲ, ಅಭಾವವನ್ನು ಒಪ್ಪಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅದರಷ್ಟು ಹಾರ್ಮ್ಫುಲ್ ಟು ಮೋನಿಸಮ್ ಇನ್ನೊಂದಿಲ್ಲ. ಯಾಕೆಂದರೆ ಭಾವ ಪದಾರ್ಥವನ್ನು ಒಪ್ಪಿದರೆ ಏನೋ ಓಕೆ, ಅಭಾವ ಒಪ್ಪಿದರೆ ಅಭಾವದಲ್ಲಿ ಅಭಾವತ್ವ ಅನ್ನೋ ಗುಣ ಒಪ್ಪಬೇಕಾಗತ್ತೆ ಅಂತ. ಅದಿನ್ನೂ ಡೇಂಜರಸ್. ಈ ಹಿನ್ನೆಲೆಯಲ್ಲಿ ಇದನ್ನು ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಏಕೆಂದರೆ ತೋರ್ತಾ ಇದೆ. ಅದನ್ನು ಆಚಾರ್ಯರು ಸಂಕ್ಷಿಪ್ತವಾಗಿ ಹೇಳಿದ್ರು ಏನಂತ, ಅಭಾವಸ್ತು ಕುತಸ್ತಸ್ಯ ಯದ್ವಿಭಾತೀಹ ಸರ್ವದಾ. ಪ್ರತಿಯೊಬ್ಬನಿಗೂ ಜಗತ್ತು ತೋರ್ತಾ ಇದೆ, ಪ್ರತಿಯೊಬ್ಬನಿಗೂ ಜಗತ್ತು ತೋರ್ತಾ ಇದೆ. ಇತಿ ಪ್ರಾಕಾಶ್ಯ. ಇದರ ವಿಚಾರದಲ್ಲಿ ಒಂದು ಸ್ವಲ್ಪ ಹರಟೆ ಹೊಡೆಯೋದಾದರೆ, ಮಣಿದ್ರಾವಿಡರ ಹತ್ರ ಇಬ್ಬರು ಶಿಷ್ಯರು ಇದ್ದರು. ಒಬ್ಬ ಅಲ್ಲಿ ಇದ್ದದ್ದನ್ನು ಯೋಚನೆ ಮಾಡದೆ ಬೈ ಹಾರ್ಟ್ ಮಾಡುವವ, ನಮ್ಮಲ್ಲಿದ್ದಾರಲ್ಲ ಆ ರೀತಿ ಅವರಲ್ಲೂ. ಒಬ್ಬ ಯೋಚನೆ ಮಾಡೋಂತಲ್ಲ ಕೆಲಸ ಕೊಡ್ತಾನೆ, ಯಾಕಿದು ಹೀಗೆ ಅಂತ. ಈ ಯಾರು ಯೋಚನೆ ಮಾಡ್ತಾ ಇರಲಿಲ್ವಲ್ಲ, ಅವ್ರಿಗೆ ಮದುವೆ ಆಗಿತ್ತು, ಕರೆಕ್ಟ್, ಒಂದು ರೀತಿ ಹಾಗೇನೋ ಅವ್ನು ಮದುವೆ ಆಗಿಬಿಟ್ಟಿತ್ತು ಬೇಗ. ಅವನು ಇಲ್ಲ ಪ್ರಪಂಚ ಮಿಥ್ಯ ಅಷ್ಟೇ, ಯಾಕೆ ಅಂದರೆ ಗುರುಗಳು ಹೇಳ್ಬಿಟ್ಟಿದ್ದಾರೆ ಅಷ್ಟೇ ಅವನ ತಲೆನಲ್ಲಿ. ಇನ್ನೊಬ್ಬನಿಗೆ ಡೌಟ್, ಅವನು ಹೇಳ್ತಾ ಇದ್ದಂತೆ, ಅಲ್ಲ ಮಾರಾಯ, ರಾತ್ರಿ ಇಡೀ ನೀನು ಸುಖವನ್ನು ಅನುಭವಿಸಿ ಬೆಳಗ್ಗೆ ಏನೂ ಇಲ್ಲ ಅಂತ ಹೆಂಗೆ ಹೇಳ್ತೀನಿ ನೀನು, ಪರಸ್ಪರ ವಿರೋಧ, ಸೆಲ್ಫ್ ಕಾಂಟ್ರಡಿಕ್ಷನ್ ನಿನ್ನನ್ನು ಕಾಡೋ ಅಲ್ವಾ ಅಂತ ಇದ್ದಂತೆ. ಸರಿಯಾಗಿ ಯೋಚನೆ ಮಾಡುವವರಿಗೆ ತಲೆಗೆ ಹುಳ ಬಿಡೋ ಕಾನ್ಸೆಪ್ಟ್ ಅದು. ಇಲ್ಲ ಅಂದರೆ ಹೇಗೆ, ನಮ್ಮ ಅನುಭವಕ್ಕೆ ಬರ್ತಾ ಇದೆಯಲ್ಲ ಅಂತ. ಹಾಗೆ ಇಲ್ಲಿ ವಿಭಾತಿ ಇಹ ಸರ್ವದ, ಪ್ರತಿಯೊಬ್ಬನ ಒಳಗಡೆ ಒಂದು ಅನುಭವ ಇರುತ್ತೆ. ಆತ್ಮಿಕ ಅನುಭವದಿಂದ ಜಗತ್ತಿನ ಅಸ್ತಿತ್ವವನ್ನು ಎಲ್ಲರೂ ವಿಷೀಕರಿಸ್ತಾ ಇದ್ದಾರೆ. ವಿಭಾತಿ ಅಂತಂದರೆ ಆ ಒಂದು ವಿಶಿಷ್ಟವಾದ ಭಾನ, ಹೊಳಹು, ಏನು ಸ್ವರೂಪದ ಹೊಳಹು. ಅದರಿಂದಾಗಿ ದೇವರನ್ನು ಏನಂತ ಅಸ್ಯೂಮ್ ಮಾಡ್ತೇವೆ ನಾವು, ಅದನ್ನು ಹೇಳ್ತಾರೆ ಬ್ರಹ್ಮೇಂದ್ರಿಯಾರ್ಥಾತ್ಮ ವಿಕಾರ ಚಿತ್ರಂ. ಒಂದು ಬ್ರಹ್ಮನಿಂದ ಚಿತ್ರ ಅಲ್ಲ, ಬ್ರಹ್ಮನಿಂದ ಆಶ್ಚರ್ಯ ಅಂದರೆ ಏನರ್ಥ? ಅದಕ್ಕೆ ದ್ವಿತೀಯಂ ಬ್ರಹ್ಮ ಪ್ರಕೃತಿ ಎಂದರು ಆಚಾರ್ಯರು. ಎರಡನೆಯ ಬ್ರಹ್ಮ ಅಂದರೆ ಇಲ್ಲಿ ಪ್ರಕೃತಿಯನ್ನು ತೆಗೆದುಕೊಳ್ಬೇಕು. ಆಮೇಲೆ ಇಂದ್ರಿಯ ಗೊತ್ತೇ ಇದೆ, ಆತ್ಮ ಜೀವ, ಬ್ರಹ್ಮ ಪ್ರಕೃತಿ.
ಆಮೇಲೆ ಆ ಪ್ರಕೃತಿಯಿಂದ ಮಾಡಲ್ಪಟ್ಟ ಶರೀರ, ಇಂದ್ರಿಯ. ಆತ್ಮ ಅಂತಂದರೆ ಜೀವ. ಇದರ ವಿಕಾರ, ಈ ವಿಕಾರದಿಂದ ಚಿತ್ರಂ. ಚಿತ್ರ ಅನ್ನೋದಕ್ಕೆ ಎರಡರ್ಥ. ಒಂದು ಅಚ್ಚರಿ ಅಂತ ಅರ್ಥ, ಇದು ಅರ್ಥಾದರ್ಥ. ಚಿತ್ರ ಅಂದ್ರೇನು? ಚಿತ್ ಅಂತಂದರೆ ಪ್ರಜ್ಞೆ. ಯಾವುದು ಚಿದಂ ರಾತಿ ಪ್ರಜ್ಞೆಯನ್ನು ಕೊಡುತ್ತೋ ಅದು ಚಿತ್ರ. ನಮ್ಮ ಗಮನವನ್ನು ವಿಶೇಷವಾಗಿ ಯಾವುದು ಸೆಳೆಯುತ್ತೋ ಅದು ಚಿತ್ರ. ಅದರಿಂದಾಗಿ ಚಿತ್ರ ಅಂದರೆ ಆಶ್ಚರ್ಯ ಅಂತ, ವಿಚಿತ್ರ ಅಂದರೆ ಇನ್ನೂ ಆಶ್ಚರ್ಯ ಅಂತ ಅರ್ಥ. ಆ ಶಬ್ದಕ್ಕೆ ಅರ್ಥ ಹಾಗೆ, ಚಿದಂ ರಾತಿ ಅಂತ. ಹೀಗೆ ಪ್ರಕೃತಿ, ಇಂದ್ರಿಯ, ಆತ್ಮ ಇವುಗಳಿಗೆಲ್ಲ ಪ್ರಜ್ಞೆಯನ್ನು ನೀಡುವ, ಇವರೆಲ್ಲರ ಪಾಲಿಗೆ ಅತ್ಯಂತ ಅಚ್ಚರಿ ಕೊಡುವ ಆ ಪರಮಾತ್ಮ ಸ್ವಯಂ ಜ್ಯೋತಿ, ಸ್ವತಂತ್ರ, ಅಲ್ಲಿಗೆ ಬರುತ್ತೆ. ಅದರಿಂದಾಗಿ ಅವನಿಂದಲೇ ಈ ಪ್ರಪಂಚ ಇದೆ ಅಂತ ತೋರೋದು. ಇಷ್ಟು. ಇನ್ನು ಮಧ್ಯದಲ್ಲಿ ಒಂದನ್ನು ನಾವು ಬಿಟ್ವಿ, ವಿವೇಕ ಅಂತನ್ನುವ ಒಂದು ಗ್ರಂಥ. ಆ ವಿವೇಕ ಅನ್ನುವ ಗ್ರಂಥದ ಒಂದು ಉಲ್ಲೇಖವನ್ನು ಆಚಾರ್ಯರು ಮಾಡ್ತಾರೆ, ಅದನ್ನು ನೋಡೋಣ. ಅವಿದ್ಯಮಾನತಾ ನಾಮ ಜಗತಃ ಪರತಂತ್ರತಾ. ಇಲ್ಲದೇ ಇರೋದು ಅಂತಂದರೆ ಜಗತ್ತು ಪರತಂತ್ರವಾಗಿದೆ ಅಂತ ಅರ್ಥ. ಯಥಾಶಕ್ತಸ್ತು ಪುತ್ರಾದಿ ಅಸನ್ನಿತ್ಯುಚ್ಯತೆ ಜನೈ. ಮಕ್ಕಳಿಲ್ಲ ನನಗೆ ಅಂತಂದರೆ ಕೆಟ್ಟ ಮಕ್ಕಳು ಅಂತ ಅರ್ಥ. ಮಕ್ಕಳೇನು ಪ್ರಯೋಜನ ಇಲ್ಲ, ಮಕ್ಕಳಿಲ್ಲ ಅಂದರೆ ಮಕ್ಕಳು ಪ್ರಯೋಜನ ಇಲ್ಲ, ನಮ್ಮ ಮಾತನ್ನು ಕೇಳೋಲ್ಲ. ಮಕ್ಕಳು ವಿದೇಶಕ್ಕೆ ಹೋಗಿದ್ದಾರೆ, ಇಲ್ಲಿ ಯಾರೂ ಇಲ್ಲ. ಯಾರೂ ಇಲ್ಲ ಅಂದರೆ ಯಾರೂ ಇಲ್ವೇ, ಪಕ್ಕದ ಮನೆಯವನಿಲ್ವೇ ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳೋದು? ನಮಗೆ ಬೇಕಾದಂತೆ ಇಲ್ಲ ಅಂತ ಅರ್ಥ ಅಷ್ಟೆ. ಎಲ್ಲ ಅಲ್ಲಿ ಕೊಟ್ಟೋಗಿದ್ದಾರೆ, ನಮಗಿಲ್ಲಿ ಯಾರೂ ಇಲ್ಲ ಅಂದರೆ ನಮಗೆ ಬೇಕಾದಂತೆ ಇಲ್ಲ ಅಂತಲೇ ಅರ್ಥ. ಅದೇ ರೀತಿ ಸ್ವತಂತ್ರವಾಗಿ ಇಲ್ಲ ಅಂತಲೇ ಅರ್ಥ. ಇದು ನಾವು ಅನಿವಾರ್ಯವಾಗಿ ತಿಳ್ಕೊಳ್ಬೇಕಾದದ್ದು. ಇದನ್ನು ಹೀಗೆ ಅರ್ಥ ಮಾಡಬೇಕು, ಬೇರೆ ಅಲ್ಲ. ಏವಂ ಸ್ಫುಟಂ ಬ್ರಹ್ಮ ವಿವಿಚ್ಯ ಹೇತುಭಿಃ ಪರಾಪವಾದೇನ ವಿವೇಕ ಬುದ್ಧ್ಯಾ ಚಿತ್ವಾ ಆತ್ಮಸಂದೇಹಂ ಉಪಾರಮೇತ ಸ್ವಾನಂದನಿಷ್ಠಃ ಅಖಿಲ ಕಾಮುಕೇಭ್ಯಃ. ಏವಂ ಹೀಗೆ ಬ್ರಹ್ಮ ದೇವರನ್ನು ಹೇತುಭಿ ತರ್ಕಗಳಿಂದ ಸ್ಫುಟಂ ಸ್ಪಷ್ಟವಾಗಿ ವಿವಿಚ್ಯ ತಿಳಿದು ಪರಾಪವಾದೇನ ಬೇರೆ ತರಹ ಅಲ್ಲ. ಜಗತ್ತಿನಲ್ಲಿ ವಿರುದ್ಧವಾದ ಪದಾರ್ಥಗಳಿರುತ್ತೆ. ಒಂದು ಪದಾರ್ಥವನ್ನು ನಾವು ನೋಡ್ತಾ ಬಂದಿದ್ದೀವಿ, ಅಶಕ್ತವಾದ ಸರಿಯಲ್ಲದ ವ್ಯವಸ್ಥೆ, ಅಶಕ್ತನಾದ ರಾಜ, ಅಶಕ್ತನಾದ ಪುರುಷ, ಎಲ್ಲವನ್ನು ನೋಡ್ತಾ ಬಂದಿದ್ದೀವಿ. ಇದರ ಇನ್ನೊಂದು ಹೆಜ್ಜೆ ಇರಲೇಬೇಕು. ಒಂದು ಪೋಲ್ ಕಾಣಿಸ್ತಾ ಇದೆ, ಒಂದು ಪೋಲಾರ್ ಒಂದು ಕಾಣಿಸ್ತಾ ಇದೆ, ಇನ್ನೊಂದು ವಿರುದ್ಧವಾದ ಪೋಲಾರ್ ಒಂದು ಇರಲೇಬೇಕು. ಒಂದು ಕಡ್ಡಿ ಅಂತಂದರೆ ಈ ಪೋಲಾರ್ ಇದೆ ಆಮೇಲೆ ಆ ಪೋಲಾರ್ ಇಲ್ಲದೆ ಇರುತ್ತೇನು? ಇದ್ದೇ ಇರುತ್ತೆ. ಹೀಗೆ ಚಿಂತನೆ ಮಾಡಿ ಅಪವಾದ ಅಂದರೆ ಇದು. ನಿಯಮ ಇದೆ ಅಂದರೆ ಅಪವಾದ ಒಂದಿರುತ್ತೆ. ಜಗತ್ತಿನಲ್ಲಿ ನಿಯಮ ಇದೆ, ಅಪವಾದವೂ ಇದೆ. ಅದರಿಂದಾಗಿ ಇಡೀ ಜಗತ್ತಿನಲ್ಲಿ ಎಂದೂ ಬದಲಾಗದ ಒಂದು ನಿಯಮ ಇದ್ದರೆ ಬದಲಾಗದ ಒಂದು ಅಪವಾದ ಇರಬೇಕು. ಇದು ಪರಾಪವಾದೇನ ಅಂದರು. ವಿವೇಕ ಬುದ್ಧಿಯ ಈ ವಿವೇಕ ಅಂತಂದರೆ ಭೇದ ಇದೆ ಅಂತನ್ನುವ ನಿಶ್ಚಯವಾದ ಅರಿವು, ಇದು ವಿವೇಕ ಬುದ್ಧಿ. ಆ ವಿವೇಕ ಬುದ್ಧಿಯಿಂದ ಆತ್ಮಸಂದೇಹಂ ಚಿತ್ವಾ ಮನಸ್ಸಿನ ಸಂದೇಹವನ್ನು ಕಳ್ಕೊಳ್ಬೇಕು. ಯಾಕೆಂದರೆ ಮನಸ್ಸೇ ಸಂದೇಹದ ಜನಕ. ಚಿತ್ವಾತ್ಮ ಸಂದೇಹಂ ಉಪಾರಮೇತ ಆನಂದದಿಂದ ಇರಬೇಕು. ಸಂದೇಹ ಹೋದ ಮೇಲೆ ಆನಂದದಿಂದ ಇರುತ್ತೆ. ಸಣ್ಣ ಒಂದು ಮುಳ್ಳು ಚುಚ್ಚಿದರೆ ನೆಮ್ಮದಿಯೇ ಇರಲ್ಲ ಕಾಲ್ಗೆ, ಆ ಮುಳ್ಳಿನ ತರಹ ಸಂದೇಹ. ಆ ಸಂದೇಹವನ್ನು ಕಿತ್ತಬೇಕು. ಉಪಾರಮೇತ ಅಂದರು. ಸ್ವಾನಂದ ತುಷ್ಟ
ಅಖಿಲ ಕಾಮುಕೇಭ್ಯ, ಅದರಿಂದ ಕಾಮದಿಂದ ಹಿಂದೆ ಸರಿಬೇಕು. ಕಾಮದಿಂದ ಹಿಂದೆ ಸರಿಯೋದು ಅಂದರೆ ಬಂದರೆ ಬಿಡೋದು ಅಂತ ಅರ್ಥ ಅಲ್ಲ, ಅದು ಆಗದೆ ಹೋದರೆ ನೊಂದ್ಕೋಬಾರದು ಅಂತ ಅಷ್ಟೆ. ಬಯಕೆಗಳು 1000 ಇರ್ತವೆ, ಅದನ್ನು ಆಸೆ ಅಂತಲೂ ವಿಭಾಗ ಮಾಡಬಹುದು, ಅಗತ್ಯ ಅಂತಲೂ ಚಿಂತನೆ ಮಾಡಬಹುದು. ಯಾವುದನ್ನೇ ಆಗಲಿ, ಇದು ಒಂದು ಬಯಕೆ, ಇದು ಒಂದು ಅಗತ್ಯ, ಅಥವಾ ಇದೊಂದು ಆಸೆ, ಯಾವ ರೀತಿ ಬೇಕಾದರೂ ಅದು ಒಂದೊಮ್ಮೆ ಅಗತ್ಯವಾಗಿದ್ದು ಇನ್ನೊಂದೊಮ್ಮೆ ಆಸೆ ಆಗುತ್ತೆ. ಆದರೆ ಅದರ ಮಿತಿ ಗೊತ್ತಿರಬೇಕು. ಆಗದೆ ಹೋದಾಗ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಅದನ್ನು ತೀರ ಮನಸ್ಸಿಗೆ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದು, ಇವುಗಳೆಲ್ಲ ಹುಚ್ಚುತನ. ಅದು ಬಿಟ್ಟು ಬದುಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲವೊಮ್ಮೆ, ಆದರೆ ಬದುಕೋದು ಕಲಿಬೇಕು, ಅನಿವಾರ್ಯ ಅದು. ಇದು ಅಖಿಲ ಕಾಮುಕೇಭ್ಯ ಉಪಾರಮೇತ. ಅವಾಗ ಸ್ವಾನಂದ ತುಷ್ಟ, ತನ್ನಿಂದ ತಾನು ಆನಂದವಾಗಿ ಇರಲಿಕ್ಕೆ ಕಲಿತಾನೆ. ನಾತ್ಮಾವಪು ಪಾರ್ಥಿವಮಿಂದ್ರಿಯಾಣಿ ದೇವಾ ಹೆಸರು ವಾಯುಜಲಂ ಹುತಾಚ ಮನೋನ್ನ ಮಾತ್ರಂ ಧಿಷಣಾ ಚ ಸತ್ವಂ ಅಹಂಕೃತಿಖಂ ಕೃತಿರರ್ಥ ಸಾಮ್ಯಂ. ನೋಡಿ, ನಾತ್ಮಾವಪುಹು, ದೇಹ ಅನ್ನೋದು ಜೀವ ಅಲ್ಲ. ನಾತ್ಮಾವಪುಹು ಪಾರ್ಥಿವಂ ವಪುಹು, ಮಣ್ಣು ಪ್ರಧಾನವಾಗಿರುವ ಈ ದೇಹ ಜೀವನಲ್ಲ. ಇಂದ್ರಿಯಾಣಿ ನ ಆತ್ಮ, ಇಂದ್ರಿಯಗಳು ಅಲ್ಲ. ತತ್ವಾಭಿಮಾನಿ ದೇವತೆಗಳೂ ಈ ದೇಹ ಅಲ್ಲ, ನಾನಲ್ಲ. ಅಸುಹು ಮುಖ್ಯ ಪ್ರಾಣ, ಅವನೂ ನಾನಲ್ಲ. ವಾಯುಜಲಂ, ಗಾಳಿಯೂ ಅಲ್ಲ, ನೀರೂ ಅಲ್ಲ. ಹುತಾಚಃ, ಬೆಂಕಿಯೂ ಅಲ್ಲ. ಮನಸ್ಸೂ ನಾನಲ್ಲ. ಅನ್ನ ಮಾತ್ರಂ, ಭೋಗವೂ ನಾನಲ್ಲ. ಧಿಷಣಾಚ, ಬುದ್ಧಿಯೂ ನಾನಲ್ಲ. ಸತ್ವವೂ ನಾನಲ್ಲ. ನಾನು ಅನ್ನುವ ಪ್ರಜ್ಞೆ, ಅಹಂಕಾರ, ಅದು ಮನಸ್ಸಿನದ್ದು, ನಾನಲ್ಲ. ನಾನೇ ದೇಹ ಅಂತನ್ನುವ ಪ್ರಜ್ಞೆ. ಖಂ ಕೃತಿರರ್ಥ ಸಾಮ್ಯಂ, ಇದ್ಯಾವುದೂ ನಾನಲ್ಲ. ಇದಕ್ಕಿಂತ ಅತಿರಿಕ್ತವಾದ ಪ್ರತ್ಯೇಕವಾದ ಒಂದು ಅಸ್ತಿತ್ವ ಇದೆ. ಇದನ್ನು ಅವರೂ ಹೇಳ್ತಾರೆ, ಆದರೆ ಕಡೆಯಲ್ಲಿ ನಾನೇ ಅವನು ಅಂತಾರೆ, ಅವನು ಅಲ್ಲ. ವಾಯುರೇವ ಸ್ವಯಂ ಪ್ರಾಣ ತಸ್ತ್ರಸ್ಥೇ ಚೋದ ತೇಜಸಿ ಉದೇನ ತೇಜಸಾ ಚೈವ ಪ್ರಾಣಸ್ಯ ಹಿ ಕೃತಂ ವಪುಃ ಇತಿ ಪ್ರಕಾಶಿಕಾಯಾಂ. ಮುಖ್ಯ ಪ್ರಾಣ ತನ್ನ ಅಧೀನದಲ್ಲಿರುವ ನೀರನ್ನು, ಬೆಂಕಿಯನ್ನು ಆಕಾಶವೆಂಬ ಆಸರೆಯಲ್ಲಿ ಏನೊಂದು ಚಿತ್ರವನ್ನು ಬಿಡಿಸಿರ್ತಾನೆ, ಅದೇ ಈ ದೇಹ. ಉದೇನ ತೇಜಸಾ ಚೈವ ಪ್ರಾಣೇನ ಚ ಕೃತಂ ವಪುಃ, ಅವು ಮೂರರ ಮಿಶ್ರಣ, ಮಣ್ಣು ನೀರು ಬೆಂಕಿಯ ಮಿಶ್ರಣ ಏನಿದೆ ಅದೇ ದೇಹ. ಅದಕ್ಕೆ ಅವಕಾಶ ಉಂಟು, ಅದರಿಂದ ಇದು ಬದುಕುತ್ತೆ. ಹೊರಗಡೆಯಿಂದ ಅದನ್ನು ಹಾಕ್ತೀವಿ, ಅದು ಖಾಲಿಯಾಗುತ್ತೆ. ಇತಿ ಪ್ರಕಾಶಿಕಾಯಾಂ, ಉದರದ ಬೆಂಕಿ, ಹೊಟ್ಟೆಯ ಕಿಚ್ಚು, ಅದು ಆಹಾರವನ್ನು ನಾಶ ಮಾಡುತ್ತೆ. ಆಗ ಮತ್ತೆ ಅದಕ್ಕೆ ಆಹಾರವನ್ನು ಹಾಕ್ತೇವೆ. ಆ ಆಹಾರ ಮಣ್ಣು ನೀರು ಬೆಂಕಿಯಿಂದಲೇ ಆಗಿದ್ದು. ಈಗ ಎಲ್ಲವೂ ಇದರೊಂದಿಗೆ ಕೂಡಿರುತ್ತೆ. ಪ್ರಾಣಸ್ಯ ವಾಯುರೂಪಸ್ಯ ಭೂತತ್ರೇ ಕೃತಂ ವಪುಃ ಯತೋ ಹಿ ಪಾರ್ಥಿವಂ ನಾತ್ರ ಖಂ ಚಾಪ್ಯಲ್ಪಮುದಾಹೃತಂ. ಆಕಾಶ ಅನ್ನೋದು ಅತ್ಯಂತ ಅಲ್ಪ, ಅದು ಬೇಗ ತುಂಬಿ ಹೋಗುತ್ತೆ, ಮತ್ತೆ ಖಾಲಿ ಆಗುತ್ತೆ. ಅದು ತಟಸ್ಥ. ಆ ಕಾರಣದಿಂದ ಅಲ್ಪಮುದಾಹೃತಂ, ಆಕಾಶ ಲೆಕ್ಕಕ್ಕಿಲ್ಲ. ಗಾಳಿ ಕ್ರಿಯೆ ಮುಖ್ಯವಾಗಿ 3: ಮಣ್ಣು ನೀರು ಬೆಂಕಿ. ನಮಗೆ ಕಾಣೋದು ಮಣ್ಣು ಇರೋದರಿಂದ, ಅದರಿಂದಾಗಿ ಇವು 3 ಇರೋದು, ಇನ್ನು 2 ತಟಸ್ಥ. ಅದಕ್ಕೆ ಆಚಾರ್ಯರು ಅದನ್ನು ಹೇಳಿದ್ದು, ನಾತ್ರಕಂ ಚ ಅತ್ಯಲ್ಪಮುದಾಹೃತಂ ಇತಿ ಸಂಧಾರಣೆ. ಒಂದು ವಸ್ತು ಯಾವ ರೀತಿ ಒಂದು ವಿಸಿಬಿಲಿಟಿಯನ್ನು ಹೊಂದುತ್ತೆ ಅನ್ನೋದಕ್ಕೆ ಇದು
ಪ್ರಧಾನವಾದ ಸೂಚಿ. ಸರಿ, ನಮಗೆ ಈ ಶ್ಲೋಕದಲ್ಲಿ ಕೆಲವು ಸಂದೇಹ ಇದೆ. ಯಾಕೆ? ಸತ್ವಂ ಅಹಂಕೃತಿ ಅಂದ್ರಿ. ಸತ್ವ ಅಂದ್ರೇನು? ಮೂಲ ಬುದ್ಧಿ ಅಂದರು. ಮೂಲ ಬುದ್ಧಿ ನಮ್ಮ ಮೂಲಭೂತವಾದ ಯಥಾರ್ಥ ಪ್ರಜ್ಞೆಯನ್ನು ಸತ್ವ ಅಂತ ಕರೀತಾರೆ. ಅದು ಎಲ್ಲರಿಗೂ ಇರುತ್ತೆ. ಆ ಯಥಾರ್ಥ ಪ್ರಜ್ಞೆ ಇಲ್ಲದೆ ಹೋದರೆ ದುಃಖವೂ ಇರಲ್ಲ. ಅಂದರೆ ಈ ದೇಹಕ್ಕೆ ಬೆಂಕಿ ಬೇಗೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋ ಪ್ರಜ್ಞೆನೂ ಇಲ್ಲದೆ ಹೋದರೆ. ಒಬ್ಬ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಹುಚ್ಚನನ್ನು ನೋಡಿದ್ವಿ ನಾವು. ಅವನು ಡಾಕ್ಟ್ರು ಹೇಳ್ತಾ ಇದ್ರು ಬೇಗ ಸಾಯ್ತಾನವನು ಅಂತ. ಯಾಕೆ? ಅವನಿಗೆ ಒಂದು ಉಪ್ಪಿನಕಾಯಿ ಜಾಡಿಯನ್ನು ತಗೊಂಡು ಕೇವಲ ಉಪ್ಪಿನಕಾಯಿಯನ್ನು ತಿಂತಾ ಇದ್ರೂ ಕೂಡ ಏನು ಅನಿಸೋದೇ ಇಲ್ಲ ಅವನಿಗೆ. ಹಾಗೆ ಅನ್ನಿಸದೆ ಹೋದರೆ ದೇಹದ ಮೇಲೆ ಆಗುವ ಪರಿಣಾಮ ಏನು ಕಡಿಮೆ ಆಗುವಲ್ಲ. ಇವಾಗ ನೋವು ಅನ್ನೋದೇನಿದೆ ಅದು ದೇವರು ಕೊಟ್ಟಿರೋ ವರ. ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಬೇಗ ಹೇಳ್ಬಿಡುತ್ತದು. ಆ ನೋವಿನ ಬೆನ್ನು ಹಿಡಿದು ನಾವು ಚಿಕಿತ್ಸೆ ತಗೋತೀವಿ. ಅದು ನೋವೇ ಇಲ್ಲದೆ ಹೋದರೆ ದೇಹ ಉಳಿಯಲ್ಲ. ಯಾಕೆಂದರೆ ಏನು ತಿಂದರೂ ದೇಹದ ಮೇಲೆ ಪರಿಣಾಮ ಆಗುತ್ತೆ. ನನ್ನ ತಲೆಗೆ ಮಾತ್ರ ಗೊತ್ತಾಗ್ತಾ ಇಲ್ಲ ಅದು. ಆ ನೋವು ಅನ್ನೋದನ್ನು ಈ ತರಹದ ಬೇಸಿಕ್ ನೋವು, ಇದು ಸುಖ, ಇದು ಹೀಗಿದೆ, ಇದರಿಂದ ನನಗೆ ಈ ಪರಿಣಾಮ ಆಗ್ತಾ ಇದೆ, ಇವೆಲ್ಲ ಸತ್ವ. ಆ ಸತ್ವದ ಬಿಲ್ಡಿಂಗ್ ಮೇಲೆ ಉಳಿದದ್ದೆಲ್ಲ ನಿಂತಿರೋದು. ಈ ಸತ್ವ ಅಂತನ್ನೋದು ಅವ್ರಿಗಿರ್ಬೇಕು. ದುಃಖವನ್ನು ದುಃಖ ಅಂತ ಅಂದ್ಕೊಳ್ಳದೆ ಹೋದರೆ ಆ ದುಃಖ ಹೇಗಾಗತ್ತೆ ಅವ್ರಿಗೆ? ಅದರಿಂದಾಗಿ ಮೂಲ ಬುದ್ಧಿ ಅಂದರು. ಅದರಿಂದಾಗಿ ಸತ್ವಕ್ಕೂ ಅಹಂಕಾರಕ್ಕೂ ವ್ಯತ್ಯಾಸ ಇದೆ. ಇನ್ನು ಅರ್ಥಸಾಮ್ಯಂ ಅಂತ ಒಂದು ಮಾತು ಬಂತು ಕಡೆಯಲ್ಲಿ. ಕೃತಿ ಅಂದರೆ ಕ್ರಿಯೆ, ಅರ್ಥಸಾಮ್ಯಂ ಅದ್ಯಾವುದು ನಾವಲ್ಲ. ಅರ್ಥಸಾಮ್ಯ ಅಂದ್ರೇನು? ಅಹಂ ಶೃಣೋಮಿ, ಅಹಂ ಸ್ಪೃಶಾಮಿ, ಅಹಂ ಪಶ್ಯಾಮೀತಿ ಸರ್ವಾರ್ಥೇಷು ಸಮತ್ವಾತ್ ಅಹಂಕಾರ ಅರ್ಥಸಾಮ್ಯಂ. ಅರ್ಥಸಾಮ್ಯ ಅನ್ನೋದು ಅಹಂಕಾರಕ್ಕೆ ವಿಶೇಷಣ. ನಾನು ನೋಡ್ತಾ ಇದ್ದೇನೆ, ನಾನು ತಿಂತಾ ಇದ್ದೇನೆ ಎನ್ನುವ ಸಮಷ್ಟಿ ಪ್ರಜ್ಞೆ ಏನಿದೆ ಅದನ್ನು ಅರ್ಥಸಾಮ್ಯ ಅಂತ ಕರೆಯೋದು. ನ ದೇಹೋನೇಂದ್ರಿಯ ಪ್ರಾಣ ಮನೋಬುದ್ಧ್ಯನುಮಾದಯ ಅಹಮಾದಯ ವಿಷ್ಣುಶ್ಚಿದಾನಂದತನು ಸಹಿ ಜೀವಾಧಿಪಸ್ಸದಾ ಇತಿ ಸತ್ತತ್ವೇ ಅಂದರು. ಇದನ್ನು ಹೀಗೂ ಅರ್ಥ ಮಾಡ್ಕೋಬೋದು ಅಂತ ಕಡೆಯಲ್ಲಿ ಸತ್ತತ್ವ ಅನ್ನುವ ಒಂದು ಗ್ರಂಥ. ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ ಇದ್ಯಾವುದು ದೇವರಲ್ಲ. ಆತ್ಮ ಅನ್ನೋದಕ್ಕೆ ಜೀವ ಅಲ್ಲ ಅಂತಲೂ ಒಂದರ್ಥ, ದೇವರು ಅಲ್ಲ ಅಂತ ಇನ್ನೊಂದರ್ಥ. ಯಾಕೆಂದರೆ ದೇವರು ಇದೆಲ್ಲದಕ್ಕಿಂತ ವಿಲಕ್ಷಣ, ಇದನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾದದ್ದು ಹೀಗೆ. ಇದನ್ನು ಸಂಕ್ಷಿಪ್ತವಾಗಿ ಪ್ರಹ್ಲಾದರಾಜರು ನರಸಿಂಹನ ಮುಂದೆ ಅದನ್ನು ನೇತಿ ನೇತಿ ತ್ಯತತ್ ತ್ಯಜನ್ ಅಂತ, ಇದಲ್ಲ 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 ಅಂತ ಅಂದ್ಕೊಂಡು ಒಳಗಡೆ ನಿಮ್ಮನ್ನು ನೀವು ತೋಡ್ಕೋತಾ ಹೋಗಬೇಕು. ಯು ಹ್ಯಾವ್ ಟು ಡಿಗ್ಗಿಂಗ್ ಯುವರ್ ಸೆಲ್ಫ್. ಇದಲ್ಲ 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 ಇದಲ್ಲ, ಇಲ್ಲಾಂದರೆ ತಿಳ್ಕೊಳ್ಳೋದು ಹೇಗೆ? ಹೀಗೆ ಅಂತ ಇತಿ ಸತ್ತತ್ವೇ, ಇದು ದೇವರು ಅಲ್ಲ ಜೀವನೂ ಅಲ್ಲ ಅನ್ನುವಂತಹ ಒಂದು ಪ್ರಜ್ಞೆ. ಸಮಾಹಿತೈ ಕಕ್ಕರಣೈರ್ಗುಣಾತ್ಮಭಿಃ ಗುಣೋ ಭವೇತ್ ಸತ್ವವಿವಿಕ್ತಧಾಮ್ನಃ ವಿಕ್ಷಿಪ್ಯಮಾಣೈರುತ ಕಿನ್ನು ದೂಚಣಂ ಧನೈರುಪೇತೈರ್ವಿಗತೇರವೇಃ ಕಿಂ ತಥಾಪಿ ಸಂಗಃ ಪರಿವರ್ಜನೀಯಃ ಗುಣೇಚು ಮಾಯಾರಚಿತೇಚು ತಾವತ್ ಮದ್ಭಕ್ತಿಯೋಗೇನ ದೃಢೇನ ಯಾವತ್ ರಜೋ ನಿರಸ್ಯೇತ ತಮಕ್ಕಷಾಯಂ. ಹೇಳ್ತಾ ಇದ್ದಾರೆ, ಸಮಾಹಿತೈ ಕಕ್ಕರಣೈ. ಸಮಾಹಿತೈ ಎಲ್ಲ ಒಂದು ಕಡೆ ಆಗಿರುತ್ತೆ. ಇದೆಲ್ಲವೂ ಅನೇಕ ಪದಾರ್ಥಗಳು ಸೇರಿ ಒಂದು ದೇಹ, ಒಂದು ವ್ಯವಸ್ಥೆ, ಒಂದು ಅರಿವು, ಒಂದು ದುಃಖ ಇತ್ಯಾದಿಗಳೆಲ್ಲ
ಸಮಾಹಿತೈ ಕರಣೈ ಗುಣಾತ್ಮಭಿ ಅಂದರು. ಸತ್ವರಜಸ್ತಮೋ ಗುಣಗಳನ್ನು ಒಳಗೊಂಡಿರುವ ಈ ಎಲ್ಲ ಪದಾರ್ಥಗಳು ಸೇರಿ ಒಂದು ಅಧಿಷ್ಠಾನ ಅಂತ ಇರುತ್ತೆ. ಅದು ಸತ್ವರಜಸ್ತಮ ಆತ್ಮಕವಾಗಿಯೇ ಇರುತ್ತೆ. ತತ್ ಸುವಿಭಕ್ತ ಧಾಮ್ನಃ, ಸುವಿಭಕ್ತ ಧಾಮ, ಸ್ಫುಟವಾಗಿ ದೇವರ ಶಕ್ತಿ ಅನ್ನೋದು ಇದರೊಳಗಡೆ ಇದ್ದರೂ ವಿಭಕ್ತ ವಿಭಿನ್ನವಾಗಿಯೇ ಇರುತ್ತೆ. ವಿಕ್ಷಿಪ್ಯಮಾಣೈರುತ ಕಿನ್ನು ದೂತಣಂ, ವಿಕ್ಷಿಪ್ಯಮಾಣೈ, ಇದು ಬೇರೆ ಬೇರೆ ಕಡೆ ಎಳಿತಾ ಇರುತ್ತೆ. ಆದರೆ ಈ ಪರಮಾತ್ಮನ ಬಗೆಗಿನ ಪ್ರಜ್ಞೆ ಅನ್ನೋದು ಬಂದಾಗ ಒಂದು ಸ್ವಲ್ಪ ಅವುಗಳು ಮುಸುಕಿದ್ದರೂ ಕೂಡ ಕ್ರಮೇಣ ಅದು ಬೇರೆ ಆಗತ್ತೆ. ಅದಕ್ಕೊಂದು ಉದಾಹರಣೆ ಅವರು ಕೊಡ್ತಾರೆ. ಘನೈರುಪೇತೈರ್ವಿಗತೇರವೇ ಕಿಂ, ಎಲ್ಲ ಮೋಡಗಳು ಮುಸುಕಿಕೊಂಡಿರ್ತವೆ, ಆಗಲೂ ಸೂರ್ಯ ಹಾಗೇ ಇರ್ತಾನೆ. ಮೋಡಗಳು ಮುಸುಕಿತು ಅಂತ ಡಿಪ್ರೆಷನ್ಗೊಳಗಾಗಲ್ಲ ಏನು ಸೂರ್ಯ. ಆಮೇಲೆ ಅವುಗಳು ಹೋಗ್ತವೆ, ಅವನು ಹಾಗೇ ಇರ್ತಾನೆ, ಅದು ನಮಗೆ ಗೊತ್ತಾಗತ್ತಷ್ಟೆ. ತಥಾಪಿ ಸಂಗಃ ಪರಿವರ್ಜನೀಯ, ಇದು ದೇವರಿಗಾಯಿತು. ಆದರೆ ಜೀವನಿಗೆ ಹಾಗಿರಲ್ಲ. ದೇವರನ್ನು ಇದೆಲ್ಲವೂ ಮುಸುಕಿದರೂ ಅವನು ಸರ್ವಗುಣಪೂರ್ಣನೇ. ದೇವರ ಅರಿವು ನಮಗಾಗದಿದ್ದರೂ ದೇವರು ಸರ್ವಗುಣಪೂರ್ಣನೇ. ಏನ್ರಿ ಮಧ್ವಾಚಾರ್ಯರು ಜಗದ್ಗುರು ಅಂತೀರಾ? ಎಷ್ಟೋ ಜನ ಒಪ್ಪಿಲ್ವಲ್ಲ. ಅಲ್ಲ, ಒಪ್ಪದೇ ಹೋದರೂ ಅವರು ಜಗದ್ಗುರುಗಳೇ, ಒಪ್ಪಿದ್ರೂ ಜಗದ್ಗುರುಗಳೇ. ಹಾಗೆ ದೇವರು ಗುಣಪೂರ್ಣ ಅಂತ ಒಪ್ಪಿದ್ರೂ ಜಗದಧೀಶನೇ, ಒಪ್ಪದೇ ಹೋದರೂ ಜಗದಧೀಶನೇ. ಅದು ನಾವು ಒಪ್ಪಿದರೆ ಬಿಟ್ಟರೆ ನನ್ನ ಪಾಲಿಗೆ ಇಲ್ಲ ದೇವರು ಅಂತ ಹೇಳಿದ ಕೂಡಲೇ ದೇವರಿಲ್ಲ ಆಗೋಲ್ಲ. ಹೇಗೋ ಆ ರೀತಿ ಅದನ್ನು ದೇವರ ಹತ್ರ ತಿಳ್ಕೊಳ್ಬೇಕು. ದೇವರ ಬಗೆಗೆ ನಾವು ಆ ರೀತಿ ತಿಳ್ಕೊಳ್ಬೇಕು. ಭಗವತೋ ಗುಣದೋಷ ಅಭಾವೇಪಿ ಜೀವಸ್ಯ ಸಂಗಃ ಅವರ್ಜನೀಯ ಏವ ಮುಕ್ತಿ ಪರ್ಯಂತಂ. ಜೀವನಕ್ಕೆ ಸಂಘ ಇದ್ದೇ ಇರುತ್ತೆ. ಅದಕ್ಕೆ ಒಂದು ಉದಾಹರಣೆ. ಸಮಾಹಿತೇಪಿ ಜೀವೇನ ವಿಕ್ಷಿಪ್ತೇವಾ ನತು ಕ್ವಚಿತ್ ವಿಶೇಷೋ ವಿದ್ಯತೆ ವಿಷ್ಣೋ ತಥಾಪಿತು ಸಮಾಹಿತೇ. ದೇವರ ಇಚ್ಛೆಯಿಂದ ಈ ಪ್ರಪಂಚದಲ್ಲಿ ಅನೇಕ ಪದಾರ್ಥಗಳು ಇವೆ. ಅವುಗಳಲ್ಲಿ ನೀವು ವಿರಕ್ತನಾದರೂ ದೇವರಿಗೇನು ಪ್ರಯೋಜನ ಇಲ್ಲ, ವಿರಕ್ತನಾಗದಿದ್ದರೂ ದೇವರಿಗೇನು ಪ್ರಯೋಜನ ಇಲ್ಲ. ಆದರೆ ವಿರಕ್ತನಾದರೆ ದೇವರು ಪ್ರೀತಿಸ್ತಾನೆ. ಯಾಕೆಂದರೆ ಸತ್ಯವನ್ನು ತಿಳಿದುಕೊಂಡಿರಿ ಅಂತ. ದೇವರನ್ನು ವಿಷ್ಣು ಸಹಸ್ರನಾಮದಿಂದ ಪೂಜೆ ಮಾಡಿದರೆ ದೇವರಿಗೆ ಯಾಕೆ ಸಂತೋಷ ಆಗಬೇಕು ಅಂದರೆ ಸತ್ಯವನ್ನು ತಿಳ್ಕೊಂಡಿದ್ದಾನೆ ಅನ್ನೋ ಒಂದೇ ಭಾವದಿಂದ ಸಂತೋಷ ಆಗಬೇಕೇ ವಿನಃ ನನ್ನನ್ನು ಹೊಗಳ್ತಾ ಇದ್ದಾನೆ ಅದರಿಂದಾಗಿ ಇವನು ಒಳ್ಳೆಯವನು ಅಂತೇನು ದೇವರೇನು ತೀರ್ಮಾನ ಮಾಡಲ್ಲ. ನಾವು ಇವಾಗ ಹಾಗೆ ಯೋಚನೆ ಮಾಡೋದು, ಇವನು ಒಳ್ಳೆಯವನು ನನಗೆ ಹಿತವಾದ್ದರಿಂದ ನಮ್ದು ಹಾಗೆ. ದೇವರು ಹಾಗಲ್ಲ. ಮದ್ಭಕ್ತಿ ಯೋಗೇನ ದೃಢೇನ ಯಾವತ್ ರಜೋ ನಿರಶ್ಚೇತ ತಮಕ್ಕಚಾಯಂ. ಸರಿ, ಜೀವ ಆ ರೀತಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಜೀವ ಆ ರೀತಿ ಆಗಬೇಕಾದ್ರೆ ನನ್ನಲ್ಲಿ ಭಕ್ತಿ ಬೇಕು. ಭಕ್ತಿ ಅನ್ನೋದಿದ್ದಾಗ ಸತ್ವಗುಣ ಜಾಗೃತ ಆಗಿ ರಜೋ ನಿರಶ್ಚೇತ ತಮಕ್ಕಚಾಯಂ, ತಮಸ್ಸು ಅನ್ನುವ ಗಸಿಯನ್ನು ಹೊಂದಿರುವ ರಜೋಗುಣ ಅನ್ನುವ ದೊಡ್ಡ ಮಟ್ಟದ ನೀರು ಕಡಿಮೆ ಆಗುತ್ತೆ. ರಜೋಗುಣದ ಮೂಲದಲ್ಲಿ ತಮಸ್ಸು ಅಂತನ್ನುವ ಚರಟ ಇರುತ್ತೆ, ಅದು ಎರಡೂ ಕೂಡ ಪರಿಹಾರ ಆಗುತ್ತೆ. ಅದರಿಂದಾಗಿ ನನ್ನಲ್ಲಿ ಭಕ್ತಿಯನ್ನು ಇಟ್ಕೊಳ್ಬೇಕು. ನನ್ನಲ್ಲಿ ಭಕ್ತಿ ಇದ್ದಾಗ ಒಂದು ಸ್ವಲ್ಪ ಆದರೂ ಇಲ್ಲ ದೇವರ ಬಗ್ಗೆ ಕೇಳೋಣ ಅಂತ ಹೇಳಿ ನಾವು ರಾಜಸಿಕವಾದ ಕ್ರಿಯೆಯಲ್ಲಿ ತೊಡಗೋಲ್ಲ, ತಾಮಸಿಕವಾದ ಕ್ರಿಯೆಯಲ್ಲಿ ತೊಡಗೋಲ್ಲ. ದೇವರಲ್ಲಿ ಭಕ್ತಿ ಜಾಸ್ತಿ ಆದಾಗ ಕೆಲವೊಮ್ಮೆ ತಡೆಯಲಾಗದೆ ನಾವು ಕೆಲವೊಂದು ನಿದ್ರೆ ಮೊದಲಾದವುಗಳನ್ನು ಮಾಡಿದ್ರೂ ಕೂಡ, ತಮೋಗುಣದ ಕೆಲಸವನ್ನು ಮಾಡಿದ್ರೂ ಕೂಡ ದೇವರಲ್ಲಿ ಭಕ್ತಿ ಇದ್ದಾಗ ಒಂದು ಸ್ವಲ್ಪ ಹೊತ್ತಾದರೂ ದೇವರನ್ನು ಕುರಿತು ಕೇಳೋಣ ಅಂತ ಹೇಳಿ ತಮೋಗುಣವನ್ನು ದೂಡಿ ಒತ್ತಿ ಇಟ್ಕೊಂಡಿರ್ತೇವೆ. ಆ ರೀತಿ ರಜೋ ನಿರಸ್ಯೇತ ತಮಃ ಕಷಾಯಂ,
ಅಂತ. ಇದರಿಂದ ದೇವರು ಪ್ರೀತನಾಗುತ್ತಾನೆ. ಸರ್ವಧರ್ಮ ಕೃತೋಪಿಚ, ಎಲ್ಲ ಅವನವನ ಪಾಲಿನ ಕರ್ತವ್ಯವನ್ನು ಮಾಡಬೇಕಾದ್ರೆ ಈ ಪ್ರಜ್ಞೆ ಜಾಗೃತ ಆಗಿರಬೇಕು ಅನ್ನೋದು ಕೃಷ್ಣನ ಉದ್ದೇಶ ಆಗಿದೆ. ಇನ್ನು ಉಳಿದದ್ದನ್ನು ನಾವು ನಾಳೆ ನೋಡೋಣ. ಯಥಾಮಯೋ ಸಾಧು ಚಿಕಿತ್ಸಿತೋ ನೃಣಾಂ ಅಂತ ಪ್ರಾಯ 28ನೇ ಅಧ್ಯಾಯ ನಾಳೆ ಮುಗಿಯುತ್ತೆ ಅಂತ ಅಂದುಕೊಂಡಿದ್ದೇನೆ. ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಪ್ರಾಪ್ತಂ ಯತ್ ಪುಣ್ಯಂ ತದಾಪ್ನೋತಿ ಪಿತಾಮಹ.